ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಆ್ಯಂಡ್ ಗುಡ್ ಆಫ್ಟರ್ನೂನ್ ಟು ಆಲ್. ಇವತ್ತು ಭೂಗೋಳಶಾಸ್ತ್ರದ ಭೂಮಿಯ ಸ್ವರೂಪ ಅನ್ನೋ ಅಧ್ಯಾಯವನ್ನು ನೋಡೋಣ. ಇದು 11ನೇ ಅಧ್ಯಾಯ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೊಂದಿಷ್ಟು ಪ್ರೇರಣೆ ಆಗುತ್ತೆ, ಇನ್ನೂ ಹೆಚ್ಚು ವಿಡಿಯೋ ಮಾಡೋದಕ್ಕೆ ನನಗೆ ಆಸಕ್ತಿ ಬರುತ್ತೆ. ಸೊ ಹಾಗಾಗಿ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಅಧ್ಯಾಯ 11, ಈ 6th ಭಾಗ 1ರಲ್ಲಿ ಇದು ಕೊನೆಯ ಅಧ್ಯಾಯವಾಗಿದೆ, ಭೂಮಿಯ ಸ್ವರೂಪ. ಓಕೆ, ನೋಡೋಣ ಬನ್ನಿ ಭೂಮಿಯ ಸ್ವರೂಪ. ಪ್ರಮುಖ ಭೂ ಸ್ವರೂಪಗಳನ್ನು ನೋಡೋಣ. ಸುತ್ತಲೂ ಒಮ್ಮೆ ನೋಡಿದಾಗ ಮೇಲ್ಮೈ ಎಲ್ಲಿಯೂ ಏಕರೂಪವಾಗಿಲ್ಲ. ಕೆಲವು ಸ್ಥಳಗಳಲ್ಲಿ ಭೂಭಾಗವು ಎತ್ತರವಾಗಿದ್ದರೆ ಇನ್ನು ಕೆಲವೆಡೆ ಅದು ತಗ್ಗಾಗಿರುತ್ತೆ. ಆಮೇಲೆ ಕೆಲವು ಪ್ರದೇಶಗಳು ಸಂಪೂರ್ಣ ಸಮತಟ್ಟಾಗಿದ್ದರೆ ಮತ್ತೆ ಕೆಲವು ಭಾಗ ಬೆಟ್ಟ ಗುಡ್ಡಗಳಿಂದ ಕೂಡಿದೆ. ಇನ್ನೂ ಕೆಲ ಭಾಗಗಳು ಬಹಳ ತಗ್ಗಾಗಿರ್ತವೆ. ಆದ್ದರಿಂದ ಅನೇಕ ಮೇಲ್ಮೈ ಲಕ್ಷಣಗಳನ್ನು ಭೂ ಮೇಲ್ಭಾಗದಲ್ಲಿ ಕಾಣಬಹುದು. ಅವುಗಳೆಂದರೆ ಪರ್ವತ ಆಗಿರಬಹುದು, ಬೆಟ್ಟ, ಕಣಿವೆ, ಮೈದಾನ, ಮರುಭೂಮಿ ಮತ್ತು ದ್ವೀಪಗಳು. ವಿವಿಧ ಭೂ ಮೇಲ್ಮೈ ಲಕ್ಷಣಗಳನ್ನು ಭೂ ಸ್ವರೂಪಗಳು ಅಂತ ಕರಿತೀವಿ. ನೋಡ್ರಿ, GPSTR ಡಿಸ್ಕ್ರಿಪ್ಟಿವ್ ರೈಟಿಂಗ್ಗೆ ಕೇಳ್ತಾರೆ, ಭೂ ಸ್ವರೂಪಗಳು ಯಾವುವು, ಪ್ರಮುಖ ಭೂ ಸ್ವರೂಪಗಳನ್ನು ಬರೆಯಿರಿ ಅಂತ ಕೇಳಿದಾಗ ಇವು ಬರಿಬೇಕು. ಪರ್ವತ, ಬೆಟ್ಟ, ಕಣಿವೆ, ಮೈದಾನ, ಮರುಭೂಮಿ ಮತ್ತು ದ್ವೀಪಗಳು ಇವೇನು ವಿವಿಧ ಭೂ ಮೇಲ್ಮೈ ಲಕ್ಷಣಗಳಿರ್ತಾವಲ್ಲ, ಅವೆಲ್ಲವನ್ನ ಭೂ ಸ್ವರೂಪಗಳು ಅಂತ ಕರಿತೀವಿ. ಯಾವುದೇ ಭೂ ಸ್ವರೂಪವು ಶಾಶ್ವತವಲ್ಲ. ಅಂದರೆ ಯಾವುದೇ ಆಗಿರ್ಬೋದು, ಪರ್ವತ ಆಗಿರ್ಬೋದು, ಬೆಟ್ಟ, ಕಣಿವೆ, ಮೈದಾನ, ಮರುಭೂಮಿ ಮತ್ತು ದ್ವೀಪಗಳು, ಇವುಗಳು ಶಾಶ್ವತವಾಗಿರಲ್ಲ, ಅವು ಬದಲಾಗ್ತಾನೆ ಇರ್ತವೆ. ನೀವಿಂದು ನೋಡುತ್ತಿರುವ ಯಾವುದೇ ಭೂ ಸ್ವರೂಪವು ತನ್ನ ಮೂಲ ಸ್ವರೂಪವನ್ನು ಹೊಂದಿಲ್ಲ. ಅಂದರೆ ಮುಂಚೆ ಇವೇನಾಗಿರ್ತವೆ, ಸಣ್ಣವಾಗಿರ್ತವೆ, ಆಮೇಲೆ ದೊಡ್ಡವಾಗ್ತವೆ, ಈ ಥರ ಬದಲಾಗ್ತಾನೆ ಇರುತ್ತೆ ಅಂತ ಅರ್ಥ. ಭೂಮಿಯ ಮೇಲ್ಭಾಗವು ಆಂತರಿಕ ಮತ್ತು ಬಾಹ್ಯ ಶಕ್ತಿಗಳ ಕಾರ್ಯಾಚರಣೆಯಿಂದ ಬದಲಾಗುತ್ತವೆ. ನೋಡ್ರಿ, ಆಂತರಿಕ ಮತ್ತು ಬಾಹ್ಯ ಶಕ್ತಿಗಳಂತಂದರೆ ಭೂಮಿಯ ಒಳಗಡೆ ಏನು ಚಟುವಟಿಕೆಗಳಾಗ್ತಾವಲ್ಲ ಅವು ಆಂತರಿಕ ಶಕ್ತಿ. ಆಮೇಲೆ ಬಾಹ್ಯ ಶಕ್ತಿ ಅಂತಂದರೆ ಭೂಮಿಯ ಹೊರಗಡೆ ಅಂದರೆ ಮಾನವರು ಏನು ಮಾಡ್ತಾರಲ್ಲ ಅವು ಬಾಹ್ಯ ಶಕ್ತಿಗಳಾಗ್ತವೆ. ಈ ಕಾರ್ಯಾಚರಣೆಗಳಿಂದ ಈ ಪರ್ವತಗಳಾಗಿರ್ಬೋದು, ಈ ಎಲ್ಲ ಟೋಟಲಿ ಭೂ ಮೇಲ್ಮೈ ಲಕ್ಷಣಗಳು ಏನಾಗ್ತವೆ, ಬದಲಾಗ್ತಾ ಇರ್ತವೆ. ಇಲ್ಲಿದೆ ನೋಡಿ, ಮಾನವನ ಜೀವನ ಮತ್ತು ಆತನ ಚಟುವಟಿಕೆಗಳ ಮೇಲೆ ಭೂ ಸ್ವರೂಪಗಳು ಮಹತ್ವದ ಪ್ರಭಾವ ಬೀರುತ್ತವೆ. ಇವಾಗ ಏನೋ ಒಂದು ಗುಡ್ಡ ಇರುತ್ತಂತ ಇಟ್ಕೊರಿ, ಆ ಗುಡ್ಡನ ಅದನ್ನು ಕಡಿದ್ಬಿಟ್ಟು ಮತ್ತೆ ಅಲ್ಲಿ ಏನಾದರೂ ಒಂದು ರೆಸಾರ್ಟ್ ಮಾಡೋದಾಗಲಿ, ಏನಾದರೂ ಒಂದು ದೊಡ್ಡ ಹೋಟೆಲ್ ಮಾಡೋದಾಗಲಿ, ಇಲ್ಲ ಒಂದು ಏನಾದರೂ ಶಾಲೆ ಕಟ್ಟೋದಾಗಲಿ, ಈ ಥರ ಮಾಡ್ತಾರಲ್ಲ, ಬೆಟ್ಟನ ನಿರ್ನಾಮ ಮಾಡಿ. ಹಾಗಾಗಿ ಅವು ಬದಲಾಗ್ತಾ ಇರ್ತವೆ. ಇವು ಮಾನವನ ಚಟುವಟಿಕೆಗಳ ಮೇಲೆ ಪ್ರಭಾವ ಬೀರ್ತವೆ. ನೆಕ್ಸ್ಟು ಈ ಭೂ ಸ್ವರೂಪಗಳ ವಿಧಗಳನ್ನು ನೋಡೋಣ. ಭೂ ಸ್ವರೂಪಗಳಲ್ಲಿ 3 ವಿಧಗಳು ಬರ್ತವೆ. ಒಂದು ಪರ್ವತಗಳು, ಪ್ರಸ್ಥಭೂಮಿಗಳು ಮತ್ತು ಮೈದಾನಗಳು. ಪರ್ವತಗಳು ನೋಡೋಣ. ಪರ್ವತಗಳು ಅತ್ಯಂತ ಪ್ರಮುಖ ಹಾಗೂ ಸ್ಫೂರ್ತಿದಾಯಕ ಸ್ವರೂಪವಾಗಿದೆ. ಇದು ಇಂಪಾರ್ಟೆಂಟ್ ನೋಡ್ರಿ, ಇದು GPSTRಗೆ ಕೇಳಬಹುದು. ಭೂ ಸ್ವರೂಪಗಳ ವಿಧಗಳನ್ನು ವಿವರಿಸಿರಿ ಅಂತ ಕೇಳಿದಾಗ ಈ ಪರ್ವತಗಳು, ಪ್ರಸ್ಥಭೂಮಿಗಳು, ಮೈದಾನಗಳು ಅಂತ ಬಂದಾಗ ಪರ್ವತಗಳು ಅತ್ಯಂತ ಪ್ರಮುಖ ಮತ್ತು ಸ್ಫೂರ್ತಿದಾಯಕ ಭೂ ಸ್ವರೂಪಗಳಾಗಿವೆ ಅಂತ ಎಕ್ಸ್ಪ್ಲೇನ್ ಬರೀಬೇಕು. ಅವು ಪೃಥ್ವಿಯ ಮೇಲ್ಮೈಯಲ್ಲಿ ಸುತ್ತಲಿನ ಪ್ರದೇಶಗಳಿಗಿಂತ ಎತ್ತರವುಳ್ಳ ಹಾಗೂ ಮೇಲೆತ್ತಲ್ಪಟ್ಟ ಭೂಭಾಗಗಳಾಗಿವೆ. ಪರ್ವತಗಳೇನು ಸಮತಟ್ಟಾಗಿರೋದಿಲ್ಲ, ಸ್ವಲ್ಪ ಎತ್ತರದ ಭಾಗದಲ್ಲಿ ಇರ್ತಾವೆ. ಕೆಲವೊಂದು ಮೇಲೆತ್ತಲ್ಪಟ್ಟ ಭಾಗಗಳಾಗಿ ನಮ್ಗೆ ಕಾಣ್ತವೆ, ಅಂದರೆ ಎತ್ತರದಲ್ಲಿ ಕಾಣ್ತವೆ. ಅವುಗಳು ಕಡಿದಾದ ಇಳಿಜಾರನ್ನು ಹೊಂದಿರ್ತವೆ ಮತ್ತು ಶಿಖರಗಳನ್ನು ಹೊಂದಿರ್ತವೆ. ಸಮುದ್ರ ಮಟ್ಟದಿಂದ ಸಾವಿರಾರು ಮೀಟರ್ಗಳಿಗೂ ಎತ್ತರವಾದದ್ದು ಇವು ಪರ್ವತಗಳಾಗಿರ್ತವೆ. ಪರ್ವತದ ಅತ್ಯಂತ ಎತ್ತರವುಳ್ಳ ತುದಿಗೆ ಏನಂತಾರೆ ಅಂತಂದರೆ ಶಿಖರ ಅಂತಾರೆ. ಇದು ಸಹ ಇಂಪಾರ್ಟೆಂಟ್ ನೋಡ್ರಿ, ಈ ಥರ ಹೊಂದಿಸಿ ಬರೆಯಿರಿ ಥರ ಕೇಳಬಹುದು. ಪರ್ವತದ ಅತ್ಯಂತ ಎತ್ತರವುಳ್ಳ ತುದಿಗೆ ಶಿಖರ ಅಂತ ಕರೀತಾರೆ. ಇಲ್ಲಿ ಇನ್ನೊಂದು ಬರುತ್ತೆ, ಬೆಟ್ಟವು ಸಹ ಪೃಥ್ವಿಯ ಒಂದು ನೈಸರ್ಗಿಕ ಎತ್ತರವುಳ್ಳ ಭಾಗ, ಆದರೆ ಅದು
ಪರ್ವತವೊಂದರಷ್ಟು ಎತ್ತರವುಳ್ಳದ್ದಲ್ಲ. ಬೆಟ್ಟಗಳು ಸಾಮಾನ್ಯವಾಗಿ 600 ಮೀಟರ್ ಎತ್ತರವುಳ್ಳವು. ಅವುಗಳು ಇಳಿಜಾರು ಅಷ್ಟೊಂದು ಕಡಿದಾಗಿರೋದಿಲ್ಲ. ಈ ಪರ್ವತಗಳಿಗೆ ಹೋಲಿಕೆ ಮಾಡಿದಾಗ ಬೆಟ್ಟಗಳೇನಾಗ್ತವೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಎತ್ತರದಲ್ಲಿರ್ತವೆ. ಅವಕ್ಕೆ ಈ ಪರ್ವತಗಳಿಗೆ ಇರ್ತಾವಲ್ಲ ಕಡಿದಾದ ಇಳಿಜಾರು, ಅಷ್ಟು ಇಳಿಜಾರು ಇವಕ್ಕೆ ಇರೋದಿಲ್ಲ ಅಂತ ಅರ್ಥ. ಇವು ಸುಮಾರು 600 ಮೀಟರ್ ಅಷ್ಟು ಎತ್ತರವಾಗಿರ್ತವೆ ಅನ್ನೋದು ಇಲ್ಲಿದೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಶಿಖರಗಳನ್ನುಳ್ಳ ಅಥವಾ ಇಲ್ಲದ ಪರ್ವತಗಳ ಸಾಲನ್ನು ಪರ್ವತ ಸರಣಿ ಅಂತ ಕರಿತೀವಿ. ನೋಡ್ರಿ, ಇದೊಂದು ಇಂಪಾರ್ಟೆಂಟ್. ಪರ್ವತದ ಅತ್ಯಂತ ಎತ್ತರವುಳ್ಳ ತುದಿಗೆ ಏನಂತ ಕರಿತೀವಿ? ಶಿಖರ ಅಂತ ಕರಿತೀವಿ. ಅದೇ ಶಿಖರಗಳನ್ನುಳ್ಳ ಅಥವಾ ಇಲ್ಲದ ಪರ್ವತಗಳ ಸಾಲನ್ನು ಪರ್ವತ ಸರಣಿ ಅಂತ ಕರಿತೀವಿ. ಉದಾಹರಣೆಗೆ ಹಿಮಾಲಯ ಎಲ್ಲಿ ಬರುತ್ತೆ? ಏಷ್ಯಾದಲ್ಲಿ ಬರುತ್ತೆ. ಆಲ್ಪ್ಸ್ ಪರ್ವತ ಯುರೋಪಲ್ಲಿ ಬರುತ್ತೆ. ಆಂಡೀಸ್ ಪರ್ವತ ದಕ್ಷಿಣ ಅಮೆರಿಕಾದಲ್ಲಿ ಬಂದರೆ, ಈ ರಾಕಿ ಮೌಂಟ್ಸ್ ಅಂದರೆ ರಾಕಿ ಪರ್ವತಗಳು ಉತ್ತರ ಅಮೆರಿಕಾದಲ್ಲಿ ಬರ್ತವೆ. ನೋಡ್ರಿ, ಇವು ಹೊಂದಿಸಿ ಬರೆಯಿರಿ ಥರ ಕೇಳ್ತಾರೆ. ಹಿಮಾಲಯ ಪರ್ವತ ಏಷ್ಯಾದಲ್ಲಿ ಕಂಡುಬರುತ್ತೆ. ಆಲ್ಪ್ಸ್ ಯುರೋಪಲ್ಲಿ, ಆಂಡೀಸ್ ದಕ್ಷಿಣ ಅಮೆರಿಕ, ರಾಕಿ ಉತ್ತರ ಅಮೆರಿಕಾದಲ್ಲಿ. ಇವು ಹೊಂದಿಸಿ ಬರೆಯಿರಿ ಥರ ಕೇಳ್ತಾರೆ ನೋಡಿ. ಇವು ಎರಡು ಸಹ ಇಂಪಾರ್ಟೆಂಟು. ಇದನ್ನು ಸಹ ಹೊಂದಿಸಿ ಬರೆಯಿರಿ ಥರ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಇದು ನೋಡ್ರಿ. ಇದು ಭೂಮಿಯ ಮೇಲಿನ ವಿವಿಧ ಭೂಸ್ವರೂಪಗಳು ಇಲ್ಲಿದೆ ನೋಡ್ರಿ. ಸರೋವರ ಇದೆ, ನದಿ ಬಯಲು ಇದೆ, ಮೈದಾನ ಇದೆ, ಆಮೇಲೆ ಇಲ್ಲಿ ಇದೆ ನೋಡಿ ಪ್ರಸ್ಥಭೂಮಿ ಇದೆ, ಪರ್ವತಗಳಿದೆ, ಇಲ್ಲಿ ಜಲಪಾತ ಇದೆ. ಈ ಥರ ಇಲ್ಲಿ ನೋಡ್ರಿ, ಇದು ಎತ್ತರವಾಗಿದೆಯಲ್ಲ, ಇಲ್ಲೆಲ್ಲ ಸಮತಟ್ಟಾಗಿದೆ. ಈ ಥರ ಭೂಮೇಲ್ಮೈ ಮೇಲಿನ ಲಕ್ಷಣಗಳೇ ಭೂಸ್ವರೂಪಗಳಾಗಿವೆ. ಪರ್ವತಗಳ ವಿಧಗಳನ್ನು ನೋಡೋಣ. ಈ ಪರ್ವತಗಳಲ್ಲೂ ಸಹ ವಿಧಗಳು ಬರ್ತವೆ. ಪರ್ವತಗಳು ಸಾಮಾನ್ಯವಾಗಿ ಶಿಲಾಸ್ತರಗಳ ಮಡಿಕೆ ಮತ್ತು ಜ್ವಾಲಾಮುಖಿಗಳಂತಹ ಆಂತರಿಕ ಶಕ್ತಿಗಳಿಂದ ನಿರ್ಮಾಣವಾಗ್ತವೆ. ಅಂದರೆ ಭೂಮಿಯ ಒಳಗಡೆ ಶಿಲಾಸ್ತರಗಳಂತಂದರೆ ಪ್ಲೇಟ್ಲೆಟ್ಸ್ ಇರ್ತಾವಲ್ಲ, ಅವುಗಳ ಚಲನೆ ವಲನೆಯಿಂದ, ಆಮೇಲೆ ಜ್ವಾಲಾಮುಖಿಗಳು ಆಗ್ತಾವಲ್ಲ, ಅಂಥವ್ರಿಂದ ಏನಾಗ್ತವೆ? ಪರ್ವತಗಳು ನಿರ್ಮಾಣವಾಗ್ತವೆ. ಅವು ಸಾಮಾನ್ಯವಾಗಿ ಕಠಿಣ ಶಿಲೆಗಳಿಂದ ರಚಿತವಾಗಿರುತ್ತವೆ. ಅಂದರೆ ಒಳಗಡೆಯಿಂದ ಹೊರಗಡೆ ಬಂದು ಅಲ್ಲೇನು ಪರ್ವತ ಆಗ್ತಾವಲ್ಲ, ಅವು ಕಠಿಣ ಶಿಲೆಗಳಿಂದನೇ ಆಗಿರ್ತವೆ. ಆಮೇಲೆ ಪರ್ವತಗಳು ಪುರಾತನ ಅಥವಾ ಇತ್ತೀಚೆಗೆ ನಿರ್ಮಾಣಗೊಂಡವು. ಇದರಲ್ಲೂ ಸಹ ಪರ್ವತಗಳಲ್ಲಿ ಈ ಥರನೂ ಬರ್ತವೆ. ಪುರಾತನ ಪರ್ವತಗಳು, ಆಮೇಲೆ ಇತ್ತೀಚೆಗೆ ನಿರ್ಮಾಣಗೊಂಡ ಪರ್ವತಗಳು ಅಂತ ಬರ್ತವೆ. ಈ ನಮ್ಮ ಹಿಮಾಲಯ ಪರ್ವತ ಐತಲ್ಲ, ಅದು ಯಂಗ್ ಫೋಲ್ಡ್ ಮೌಂಟೇನ್. ಇಂಗ್ಲೀಷಲ್ಲಿ ಅದಕ್ಕೆ ಯಂಗ್ ಫೋಲ್ಡ್ ಮೌಂಟೇನ್ ಅಂತ ಕರೀತಾರೆ. ಕನ್ನಡದಲ್ಲಿ ಇತ್ತೀಚೆಗೆ ನಿರ್ಮಾಣಗೊಂಡ ಪರ್ವತಗಳು ಅಂತ ಕರೀತಾರೆ. ಇಲ್ಲಿದೆ ನೋಡ್ರಿ, ಹಿಮಾಲಯ ಮತ್ತು ಆಲ್ಪ್ಸ್ ಪರ್ವತಗಳು ಇತ್ತೀಚಿನ ಪರ್ವತಗಳಾಗಿವೆ. ಇವೆರಡು ಏನಾಗಿದ್ದಾವೆ ಅಂದರೆ ಯಂಗ್ ಫೋಲ್ಡ್ ಮೌಂಟೇನ್ಗಳಾಗಿದ್ದಾವೆ. ಆದರೆ ಅಪಲೇಶಿಯನ್ ಇದು ಉತ್ತರ ಅಮೆರಿಕಾದಲ್ಲಿ ಬರುತ್ತೆ. ಆಮೇಲೆ ಅರಾವಳಿ ಭಾರತದಲ್ಲಿ ಬರುತ್ತೆ. ಇದೇನು ರಾಜಸ್ಥಾನ, ಈ ಕಡೆ ಪಂಜಾಬ್, ದೆಹಲಿ ತನೂ ಈ ಅರಾವಳಿ ಪರ್ವತಗಳನ್ನು ನಾವು ಕಾಣ್ತೀವಿ. ಇವೇನಾಗಿದ್ದಾವೆ? ಇವು ಪುರಾತನ ಮಡಿಕೆ ಪರ್ವತಗಳಾಗಿದ್ದಾವೆ. ಪುರಾತನ ಕಾಲದ ಪರ್ವತಗಳು ಅಂತ ಕರೀತಾರೆ. ಈ ಪುರಾತನ ಕಾಲದ ಪರ್ವತಗಳನ್ನು ಇಂಗ್ಲೀಷಲ್ಲಿ ಓಲ್ಡ್ ಫೋಲ್ಡ್ ಮೌಂಟೇನ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟು ಅತ್ಯಂತ ಎತ್ತರವುಳ್ಳ ಪರ್ವತಗಳ ಅತಿ ಎತ್ತರ ಭಾಗಗಳು ಹಿಮದಿಂದ ಆವೃತವಾಗಿವೆ. ಓಕೆ, ನಿರ್ಮಾಣದ ಆಧಾರದ ಮೇಲೆ ಪರ್ವತಗಳನ್ನು 3 ವಿಧಗಳಾಗಿ ವಿಂಗಡಣೆ ಮಾಡಲಾಗಿದೆ. ಆ 3 ವಿಧಗಳು ಯಾವ್ಯಾವು ಅಂತಂದರೆ, 1 ಮಡಿಕೆ ಪರ್ವತ, 2 ಖಂಡ ಪರ್ವತ, 3 ಜ್ವಾಲಾಮುಖಿ ಜನಿತ ಪರ್ವತಗಳೆಂದು ಈ ಪರ್ವತಗಳಲ್ಲಿ 3 ವಿಧಗಳನ್ನಾಗಿ ಮಾಡಲಾಗಿದೆ. ಓಕೆ, ನೆಕ್ಸ್ಟ್ ನೋಡೋಣ. ಮಡಿಕೆ ಪರ್ವತಗಳು. ಈ ಮಡಿಕೆ ಪರ್ವತಗಳು ಶಿಲಾಸ್ತರಗಳು ಮುದುಡಿಕೊಂಡಿರುವುದರಿಂದ ನಿರ್ಮಾಣವಾಗುವವು. ಮಡಿಕೆ ಪರ್ವತಗಳು ಹೇಗೆ ನಿರ್ಮಾಣವಾಗ್ತವೆ ಅಂತಂದರೆ, ಶಿಲಾಸ್ತರಗಳು ಮುದುಡಿಕೊಳ್ಳುವುದರಿಂದ ನಿರ್ಮಾಣವಾಗ್ತವೆ. ಅವು ಅತಿ ಎತ್ತರವುಳ್ಳ ಪರ್ವತಗಳಾಗಿರ್ತವೆ. ನೋಡ್ರಿ, ಈ ಮಡಿಕೆ ಪರ್ವತಗಳು, ಖಂಡ ಪರ್ವತಗಳು, ಜ್ವಾಲಾಮುಖಿ ಪರ್ವತಗಳು ಅಂತ ಬಂದಾಗ ಈ ಮಡಿಕೆ ಪರ್ವತಗಳನ್ನೇ ಅತಿ ಹೆಚ್ಚಾಗಿರ್ತವೆ ನೋಡ್ರಿ. ಹಿಮಾಲಯ ಪರ್ವತ ಮತ್ತು ಆಲ್ಪ್ಸ್ ಪರ್ವತ ಇವು ನಾವು ಅಲ್ಲೇ ನೋಡಿದ್ವಲ್ಲ ಮೇಲೆ. ಈ ಹಿಮಾಲಯ ಮತ್ತು ಆಲ್ಪ್ಸ್ ಪರ್ವತ ಇವೇನು ಇತ್ತೀಚೆಗೆ ನಿರ್ಮಾಣಗೊಂಡ ಪರ್ವತ. ಆಮೇಲೆ ಯಂಗ್ ಫೋಲ್ಡ್ ಮೌಂಟೇನ್ ಅಂತ ಕರೀತಾರೆ. ಯಂಗ್ ಫೋಲ್ಡ್ ಮೌಂಟೇನ್. ಓಕೆ, ನೆಕ್ಸ್ಟ್
ಖಂಡ ಪರ್ವತಗಳು 2 ಸಮಾನಾಂತರ ಶಿಲಾಸ್ತರಭಂಗಗಳ ನಡುವಣ ಭಾಗವು ಮೇಲಕ್ಕೆತ್ತಲ್ಪಡುವುದರಿಂದ ನಿರ್ಮಾಣವಾಗ್ತವೆ. ಅಂದರೆ 2 ಸಮಾನಾಂತರ ಶಿಲಾಸ್ತರಭಂಗಗಳಿರ್ತಾವಲ್ಲ, ಆ ನಡುವಿನ ಪ್ರದೇಶ ಸ್ವಲ್ಪ ಮೇಲಕ್ಕೆತ್ತಾವಲ್ಲ ಅಂಥವ್ರನ್ನ ಖಂಡ ಪರ್ವತಗಳು ಅಂತ ಕರೀತಾರೆ. ಇಲ್ಲಿ ಅದು ಚಿತ್ರ ಕೊಟ್ಟಿಲ್ಲ, ಚಿತ್ರ ಕೊಟ್ಟಿದ್ರೆ ನಿಮಗೆ ಈಸಿ ಆಗ್ತಿತ್ತು. ಇವುಗಳು ಅತಿ ಎತ್ತರವಾಗಿರೋದಿಲ್ಲ, ಅಂದರೆ ಇವುಗಳೇನಾಗ್ತವೆ ಅಷ್ಟು ಎತ್ತರವಾಗಿರಂಗಿಲ್ಲ. ಸಿಯೆರಾ ನೆವಾಡಾ ಇದು ಉತ್ತರ ಅಮೆರಿಕಾದಲ್ಲಿ ಬರುತ್ತೆ. ಆಮೇಲೆ ವಾಸ್ಚಸ್ ಇದು ಯುರೋಪಲ್ಲಿ ಬರುತ್ತೆ. ನೋಡ್ರಿ, ಹೊಂದಿಸಿ ಬರೆಯಿರಿ ಥರ ಇದು ಕೇಳ್ತಾರೆ ನೋಡಿ. ಸಿಯೆರಾ ನೆವಾಡಾ ಇದು ಈ ಪರ್ವತ ಯಾವ ಥರದ ಪರ್ವತವಾಗಿದೆ ಅಂತಂದರೆ ಖಂಡ ಪರ್ವತಗಳು. ಆಮೇಲೆ ಇದು ಎಲ್ಲಿ ಕಂಡು ಬರುತ್ತೆ ಅಂತಂದರೆ ಉತ್ತರ ಅಮೆರಿಕಾ. ಆಮೇಲೆ ವಾಸ್ಚಸ್ ಕೂಡ ಖಂಡ ಪರ್ವತವಾಗಿದ್ದು ಇದು ಯುರೋಪ್ ಅಲ್ಲಿ ಕಂಡು ಬರುತ್ತೆ. ಈ ಥರ ಈ ಮೇಲ್ಗಡೆನೂ ಆಲ್ಪ್ಸ್ ಮತ್ತು ಹಿಮಾಲಯ ಪರ್ವತಗಳಿದಾವಲ್ಲ, ಇವು ಸಹ ಕೇಳ್ತಾರೆ. ಈ ಥರ ಹೊಂದಿಸಿ ಬರೆಯಿರಿ ಥರ ಕೇಳಬಹುದು. ಇಲ್ಲ ಸಿಯೆರಾ ನೆವಾಡಾ ಎಲ್ಲಿ ಯಾವ ಒಂದು ದೇಶದಲ್ಲಿ ಇದೆ ಈ ಪರ್ವತ ಅಂತಲೂ ಕೇಳಬಹುದು. ಇವು ಎಕ್ಸಾಮ್ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಆಗಿದ್ದಾವೆ ನೋಡ್ರಿ. ಜ್ವಾಲಾಮುಖಿ ಜನಿತ ಪರ್ವತಗಳು ಅಂತಂದರೆ ಇವೇನಾಗ್ತವೆ, ಜ್ವಾಲಾಮುಖಿ ಸ್ಫೋಟಿತ ವಸ್ತುಗಳು ರಾಶಿಗೊಂಡು ನಿರ್ಮಾಣವಾಗಿರ್ತವೆ. ಜ್ವಾಲಾಮುಖಿಯಿಂದ ಏನು ಸ್ಫೋಟಗೊಂಡು ವಸ್ತುಗಳು ಹೊರಗಡೆ ಬಿದ್ದಿರ್ತಾವಲ್ಲ, ಅಂತಹ ವಸ್ತುಗಳು ರಾಶಿಗೊಂಡು ಇಂಥ ಜ್ವಾಲಾಮುಖಿ ಜನಿತ ಪರ್ವತಗಳು ಉಂಟಾಗ್ತವೆ. ಅವುಗಳ ತಳ ವಿಸ್ತಾರವಾಗಿರ್ತವೆ, ಅಂದರೆ ತಳ ಏನಾಗಿರುತ್ತೆ ಅಗಲವಾಗಿರುತ್ತೆ. ಆಮೇಲೆ ಎತ್ತರವಾದ ಶಂಖಾಕೃತಿಯ ಶಿಖರಗಳನ್ನು ಒಳಗೊಂಡಿರುತ್ತೆ. ಯಾವ ಥರ ಅಂತಂದರೆ ಹೀಗಿರುತ್ತೆ, ಹೀಗಿರುತ್ತೆ ನೋಡ್ರಿ. ಅಂದರೆ ತಳ ಏನಾಗಿರುತ್ತೆ ಅಗಲವಾಗಿರುತ್ತೆ. ಆಮೇಲೆ ಶಂಖಾಕೃತಿಯಾಗಿ ಈ ಥರ ಎತ್ತರವನ್ನು ಹೊಂದಿರುತ್ತೆ. ಓಕೆ, ಉದಾಹರಣೆಗೆ ಜಪಾನಿನ ಫ್ಯೂಜಿಯಾಮ ಮತ್ತು ತಾಂಜಾನಿಯಾದ ಕಿಲಿಮಾಂಜರೋ ಇವೇನು ಈ ಜ್ವಾಲಾಮುಖಿ ಜನಿತ ಪರ್ವತಗಳಿಗೆ ಉದಾಹರಣೆಗಳಾಗಿದ್ದಾವೆ ನೋಡ್ರಿ. ಫ್ಯೂಜಿಯಾಮ ಇದು ಯಾವ ಒಂದು ದೇಶದಲ್ಲಿ ಕಂಡುಬರುತ್ತೆ ಅಂದರೆ ಜಪಾನ್. ಆಮೇಲೆ ತಾಂಜಾನಿಯಾ ಇದು ಕಿಲಿಮಾಂಜರೋ. ಈ ತಾಂಜಾನಿಯಾ ಕಿಲಿಮಾಂಜರೋ ಐತಲ್ಲ, ಇದು ಆಲ್ರೆಡಿ ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡ್ರಿ. ಓಕೆ, ನೆಕ್ಸ್ಟ್ ನೋಡೋಣ. ಪರ್ವತಗಳ ಪ್ರಾಮುಖ್ಯತೆಯನ್ನು ನೋಡೋಣ. ಪರ್ವತಗಳು ಹಲವು ಮಹತ್ವವುಳ್ಳವು. ಅವುಗಳೆಂದರೆ 2 ದೇಶಗಳ ನಡುವೆ ಸ್ವಾಭಾವಿಕ ಗಡಿಯನ್ನು ನಿರ್ಮಿಸುತ್ತದೆ. ಆಮೇಲೆ ಪರ್ವತಗಳು ನೈಸರ್ಗಿಕ ಸಂಪನ್ಮೂಲಗಳ ಉಗ್ರಾಣಗಳಾಗಿವೆ. ಆಮೇಲೆ ವಿದ್ಯುತ್ ಶಕ್ತಿ ತಯಾರಿಕೆಗೆ ನೀರನ್ನು ಪೂರೈಸುತ್ತದೆ. ನೋಡ್ರಿ, ಇವೆಲ್ಲ ತುಂಬಾ ಇಂಪಾರ್ಟೆಂಟು. ಈ ಡಿಸ್ಕ್ರಿಪ್ಟಿವ್ ರೈಟಿಂಗ್ಗೆ ತುಂಬ ಇಂಪಾರ್ಟೆಂಟ್ ನೋಡ್ರಿ ಇದು. ಈ ಟೋಟಲಿ ಈ 6ನೇ ಕ್ಲಾಸಲ್ಲಿ ಫಸ್ಟ್ ಭಾಗದಲ್ಲಿ ಕೊನೆಯ ಅಧ್ಯಾಯವಾಗ ಆಯ್ತಲ್ಲ, ಇದರಿಂದ ಸುಮಾರು 4ರಿಂದ 5 ಕ್ವಶನ್ ಬರೋ ಸಾಧ್ಯತೆ ಇದೆ. ಇದನ್ನೇ ನೆಕ್ಸ್ಟ್ 8th ಕ್ಲಾಸಲ್ಲಿ ಸ್ವಲ್ಪ ಲೆಂದಿಯಾಗಿ ಕೊಟ್ಟಿದ್ದಾರೆ ಅಲ್ಲಿ ಈ ಪಾಠಗಳೇ. ಸೊ 8th ಮತ್ತು 6th ಇವೆರಡು ಕಂಪೇರ್ ಮಾಡಿದರೆ ಈ ಒಂದೇ ಪಾಠದಿಂದಾನೇ ಸುಮಾರು 4ರಿಂದ 5 ಕ್ವಶನ್ ಬರೋ ಸಾಧ್ಯತೆ ಇದೆ. ಆಮೇಲೆ ಡಿಸ್ಕ್ರಿಪ್ಟಿವ್ ರೈಟಿಂಗು ಸಹ ಬರೋ ಚಾನ್ಸಸ್ ಇದೆ ನೋಡ್ರಿ. 2 ದೇಶಗಳ ನಡುವೆ ಸ್ವಾಭಾವಿಕ ಗಡಿ ನಿರ್ಮಾಣವಾಗುತ್ತೆ ಈ ಪರ್ವತಗಳು. ಆಮೇಲೆ ಪರ್ವತಗಳು ನೈಸರ್ಗಿಕ ಸಂಪನ್ಮೂಲಗಳ ಉಗ್ರಾಣವಾಗಿದೆ, ಅಂದರೆ ಅಲ್ಲಿ ಹಲವಾರು ರೀತಿಯ ನೈಸರ್ಗಿಕ ಸಂಪನ್ಮೂಲಗಳು ನಮಗೆ ಸಿಗುತ್ತೆ. ಆಮೇಲೆ ವಿದ್ಯುತ್ ಶಕ್ತಿ ತಯಾರಿಕೆಗೂ ಸಹ ಇದು ನೀರನ್ನು ಪೂರೈಸುತ್ತದೆ. ನೀರನ್ನು ಹೇಗೆ ಪೂರೈಸುತ್ತದೆ ಅಂದರೆ ನದಿಗಳೆಲ್ಲ ಇಲ್ಲೇ ನಿರ್ಮಾಣವಾಗ್ತಾವಲ್ಲ, ಹಾಗಾಗಿ ನಮಗೆ ಹೆಲ್ಪ್ ಆಗುತ್ತೆ. ಆಮೇಲೆ ನದಿಗಳ ಉಗಮ ಸ್ಥಾನಗಳಾಗಿವೆ ನೋಡ್ರಿ, ನದಿಗಳ ಉಗಮ ಸ್ಥಾನವಾಗಿವೆ. ವಾಯುಗುಣದ ಮೇಲೆ ಉತ್ತಮ ಪರಿಣಾಮ ಬೀರುತ್ತದೆ. ಆಮೇಲೆ ರಮಣೀಯವಾದ ದೃಶ್ಯಗಳನ್ನು ಹೊಂದಿದ್ದು ಅವುಗಳು ಪ್ರವಾಸಿ ತಾಣಗಳಾಗಿರ್ತವೆ. ನೆಡುತೋಪು ಬೆಳೆ ಅಂದರೆ ಪ್ಲಾಂಟೇಶನ್ಗಳಿಗೆ ಪೂರಕವಾಗಿವೆ. ಅಂತಹ ಇಳಿಜಾರು ಏನು ಪರ್ವತ ಪ್ರದೇಶಗಳಿರ್ತಾವಲ್ಲ, ಅವುಗಳು ನೆಡುತೋಪುಗಳಿಗೆ ಉತ್ತಮವಾದಂತಹ ಪ್ರದೇಶ ಆಗಿದೆ. ಆಮೇಲೆ ರಮಣೀಯ ದೃಶ್ಯ ಅಂದರೆ ನಾವು ಕಾಮನ್ಲಿ ಎಲ್ಲಿ ಚೆನ್ನಾಗಿರುತ್ತೆ ವ್ಯೂ ಪಾಯಿಂಟ್, ಇಲ್ಲಿಂದ ನೋಡಿದ್ರೆ ಈ ವ್ಯೂ ಪಾಯಿಂಟ್ ನಮಗೆ ಕಾಣಿಸುತ್ತೆ. ಈ ಊರಲ್ಲಿ ಎಲ್ಲನೂ ನಾವು ನೋಡಬಹುದು ಈ ಒಂದು ಪ್ರದೇಶದಲ್ಲಿ ನಿಂತ್ಕೊಂಡು ಅಂತಂದಾಗ ಅಲ್ಲಿ ಪ್ರವಾಸಿ ತಾಣಗಳು ಕಾಮನ್ಲಿ ಆಗ್ತವೆ. ಆಮೇಲೆ ಜನರು ಅಂತಹ ಪ್ರದೇಶಗಳನ್ನೇ ನೋಡೋದಕ್ಕೆ ಇಷ್ಟಪಡ್ತಾರೆ. ಆಮೇಲೆ ವಾಯುಗುಣದ ಮೇಲೆ ಉತ್ತಮ ಪರಿಣಾಮ ಬೀರುತ್ತೆ ಅಂತಂದ್ರೆ ಆ ಪರ್ವತ ಪ್ರದೇಶಗಳು ಎಲ್ಲಿರ್ತಾವಲ್ಲ ಅಲ್ಲಿ ನಮಗೆ ಅನುಕೂಲವಾದಂತಹ ವಾಯುಗುಣ ನಾವು ಕಾಣ್ತೀವಿ. ಓಕೆ, ನೆಕ್ಸ್ಟ್ ನೋಡೋಣ ಪ್ರಸ್ಥಭೂಮಿಗಳು.
ಇದನ್ನೇ 8th ಕ್ಲಾಸಲ್ಲಿ ರಿಪೀಟ್ ಆಗುತ್ತೆ ಈ ಪಾಠ. ಆವಾಗ ನಾನು ನಿಮಗೆ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಪ್ರಸ್ಥಭೂಮಿಗಳಂತ ಬಂದಾಗ ಅವು ಸಮತಟ್ಟಾದ ಮೇಲ್ಭಾಗದ ಕಡಿದಾದ ಬದಿಗಳಿಂದ ಕೂಡಿವೆ. ಇವುಗಳನ್ನು ಪೀಠಭೂಮಿಗಳೆಂದು ಕೂಡ ಕರೆಯುತ್ತಾರೆ. ಪ್ರಸ್ಥಭೂಮಿಗಳನ್ನು ಪೀಠಭೂಮಿಗಳಂತನೂ ಕರೀತಾರೆ. ಸಾಮಾನ್ಯವಾಗಿ ಪ್ರಸ್ಥಭೂಮಿಗಳು ಸುತ್ತಲಿನ ಪ್ರದೇಶಗಳಿಗಿಂತ ಒಮ್ಮೆಲೇ ಎತ್ತರವಾಗಿದ್ದು ಸಣ್ಣ ಪ್ರಮಾಣದ ಏರಿಳಿತಗಳನ್ನು ಹೊಂದಿರುತ್ತವೆ. ಅಂದರೆ ಈ ಪರ್ವತಗಳು ಆಮೇಲೆ ಖಂಡ ಪರ್ವತಗಳಷ್ಟು ಎತ್ತರ ಏನಕ್ಕೆ ಕಾಣಿಸೋದಿಲ್ಲ, ಬಟ್ ಸ್ವಲ್ಪ ಎತ್ತರವಾಗಿರುತ್ತೆ. ಆಮೇಲೆ ಸಣ್ಣ ಸಣ್ಣ ಏರಿಳಿತಗಳನ್ನು ನಾವಿಲ್ಲಿ ಕಾಣ್ತೀವಿ ಈ ಪ್ರಸ್ಥಭೂಮಿಗಳಲ್ಲಿ. ಕೆಲವು ಪ್ರಸ್ಥಭೂಮಿಗಳು ವಿಶಾಲವಾಗಿವೆ. ನಮ್ಮ ಭಾರತದ ದಕ್ಕನ್ ಪ್ರಸ್ಥಭೂಮಿ ಅದಕ್ಕೊಂದು ಉದಾಹರಣೆಯಾಗಿದೆ. ಇದೇನು ದಕ್ಕನ್ ಪ್ರಸ್ಥಭೂಮಿ ಆದಲ್ಲ, ಇದು ಸ್ವಲ್ಪ ವಿಶಾಲವಾಗಿ ಕಂಡುಬರುತ್ತೆ. ಇದು ನಮ್ಮ ಭಾರತದಲ್ಲಿದೆ. ಇನ್ನು ಕೆಲವು ಪ್ರಸ್ಥಭೂಮಿಗಳು ಸಮುದ್ರ ಮಟ್ಟದಿಂದ ಅತಿ ಎತ್ತರದಲ್ಲಿರುತ್ತವೆ. ಉದಾಹರಣೆಗೆ ಟಿಬೆಟಿನ್ ಪ್ರಸ್ಥಭೂಮಿ. ಈ ಟಿಬೆಟಿನ್ ಪ್ರಸ್ಥಭೂಮಿ ಎಲ್ಲಿ ಟಿಬೆಟಲ್ಲಿ ಕಂಡುಬರುತ್ತೆ, ಚೀನಾ ಪಕ್ಕ. ಇದು ಸಮುದ್ರ ಮಟ್ಟದಿಂದ ಎತ್ತರದಲ್ಲಿ ಕಂಡುಬರುತ್ತೆ. ಇದು ಜಗತ್ತಿನಲ್ಲಿ ಅತಿ ಎತ್ತರದಲ್ಲಿರುವ ಪ್ರಸ್ಥಭೂಮಿಯಾಗಿದೆ. ನೋಡ್ರಿ, ಈ ಒಂದು ಕ್ವಶನು ಈ ಹಿಂದೆ ಸಾಕಷ್ಟು ಬಾರಿ ಕೇಳಿದ್ದಾರೆ ನೋಡಿ. ಈ ಟಿಬೆಟ್ ಪ್ರಸ್ಥಭೂಮಿ ಜಗತ್ತಿನ ಅತಿ ಎತ್ತರದ ಪ್ರಸ್ಥಭೂಮಿ ಯಾವುದು ಅಂತ ಕೇಳಿದ್ದಾರೆ. ಅದು ಟಿಬೆಟ್ ಪ್ರಸ್ಥಭೂಮಿ. ಇದನ್ನು ಪ್ರಪಂಚದ ಮೇಲ್ಛಾವಣಿ ಎಂದು ಸಹ ಕರೆಯುತ್ತಾರೆ. ಇದು ಇಂಪಾರ್ಟೆಂಟ್. ಇದನ್ನು ಪ್ರಪಂಚದ ಮೇಲ್ಛಾವಣಿ ಅಂತ ಕರೀತಾರೆ. ಕೆಲವು ಪ್ರಸ್ಥಭೂಮಿಗಳು ತಗ್ಗು ಭಾಗದಲ್ಲೂ ಇವೆ. ಪ್ರಸ್ಥಭೂಮಿಗಳು ಕಠಿಣ ಶಿಲೆಗಳಿಂದ ಕೂಡಿವೆ. ಅಂತಹ ಶಿಲೆಗಳು ಸಮೃದ್ಧ ಖನಿಜಗಳಿಂದ ಕೂಡಿರ್ತವೆ. ಕರ್ನಾಟಕದ ನೈಋತ್ಯ ಭಾಗ ಒಂದು ಪ್ರಸ್ಥಭೂಮಿಯಾಗಿದೆ. ನೋಡ್ರಿ, ಈ ಪ್ರಸ್ಥಭೂಮಿಗಳಲ್ಲಿ ಹಲವಾರು ಖನಿಜ ಸಂಪನ್ಮೂಲಗಳು ದೊರೆಯುತ್ತವೆ ನೋಡ್ರಿ. ಆದ್ದರಿಂದ ಪ್ರಸ್ಥಭೂಮಿಗಳು ನಮಗೆ ಇಂಪಾರ್ಟೆಂಟ್ ಆಗ್ತವೆ. ಈ ಪ್ರಸ್ಥಭೂಮಿಗಳಲ್ಲಿ ವಿಧಗಳನ್ನು ನೋಡೋಣ. ಪ್ರಸ್ಥಭೂಮಿಗಳನ್ನು 3 ಪ್ರಕಾರಗಳಾಗಿ ವಿಂಗಡಿಸಿದ್ದಾರೆ. ಒಂದು ಅಂತರ ಪರ್ವತ ಪ್ರಸ್ಥಭೂಮಿ, ಇನ್ನೊಂದು ಪರ್ವತಪಾದ ಪ್ರಸ್ಥಭೂಮಿ, ಇನ್ನೊಂದು ಖಂಡಾಂತರ ಪ್ರಸ್ಥಭೂಮಿ ಅಂತ ಕರೀತಾರೆ. ನೋಡಿ, ಈ 3 ಏನಿದಾವಲ್ಲ, ಇದನ್ನು ಕೆ ಎಸ್ ಅಲ್ಲಿ ಆಮೇಲೆ PSIಗೆ ಆಮೇಲೆ ಗ್ರೂಪ್ ಸಿ ಎಕ್ಸಾಮಲ್ಲೂ ಸಹ ಈ ಕ್ವಶನ್ ಕೇಳಿದ್ದಾರೆ ನೋಡ್ರಿ. ಅಂತರ ಪರ್ವತ ಪ್ರಸ್ಥಪಾದ, ಪರ್ವತಪಾದ ಪ್ರಸ್ಥಭೂಮಿ, ಅಂತರ ಪರ್ವತ ಪ್ರಸ್ಥಭೂಮಿ, ಪರ್ವತಪಾದ ಪ್ರಸ್ಥಭೂಮಿ, ಖಂಡಾಂತರ ಪ್ರಸ್ಥಭೂಮಿ. ಇವುಗಳು ಇಂಪಾರ್ಟೆಂಟ್ ಆಗಿದ್ದಾವೆ. ಅಂತರ ಪರ್ವತ ಪ್ರಸ್ಥಭೂಮಿಗಳು ಸುತ್ತಲೂ ಪರ್ವತ ಸರಣಿಗಳಿಂದ ಸುತ್ತುವರೆದಿರುತ್ತವೆ. ಉದಾಹರಣೆಗೆ ಟಿಬೆಟ್ ಪ್ರಸ್ಥಭೂಮಿ, ಇದು ಏಷ್ಯಾದಲ್ಲಿ ಕಂಡುಬರುತ್ತೆ. ಆಮೇಲೆ ಬೊಲಿವಿಯಾ ಪ್ರಸ್ಥಭೂಮಿ ದಕ್ಷಿಣ ಅಮೆರಿಕಾದಲ್ಲಿ ಕಂಡುಬರುತ್ತೆ, ಬೊಲಿವಿಯಾ ಅನ್ನೋ ಪ್ರದೇಶದಲ್ಲಿ. ಇವು ಅಂತರ ಪರ್ವತ ಪ್ರಸ್ಥಭೂಮಿಗಳಾಗಿದ್ದಾವೆ. ನೋಡ್ರಿ, ಈ ಥರ ಏನು ಪರ್ವತಗಳನ್ನು ಕೊಟ್ಟು ಮುಂದ್ಗಡೆ ದೇಶವನ್ನು ಕೊಟ್ಟಿದ್ದಾರಲ್ಲ, ಇವು ತುಂಬ ಇಂಪಾರ್ಟೆಂಟ್ ನೋಡ್ರಿ. ಹೊಂದಿಸಿ ಬರೆಯಿರಿ ಥರ ಕೇಳ್ತಾರೆ. ಪರ್ವತಪಾದ ಪ್ರಸ್ಥಭೂಮಿಗಳು ಒಂದು ಕಡೆ ಪರ್ವತಗಳಿಂದಲೂ ಮತ್ತು ಇನ್ನೊಂದು ಕಡೆ ಮೈದಾನ ಅಥವಾ ಸಾಗರಗಳಿಂದಲೂ ಸುತ್ತುವರೆದಿರುತ್ತವೆ. ಉದಾಹರಣೆಗೆ ಪಟಗೋನಿಯಾ ಪ್ರಸ್ಥಭೂಮಿ ದಕ್ಷಿಣ ಅಮೆರಿಕಾದಲ್ಲಿ ಬರುತ್ತೆ. ಈ ಪಟಗೋನಿಯಾ ಪ್ರಸ್ಥಭೂಮಿ ಯಾವ ತರಹದ ಪ್ರಸ್ಥಭೂಮಿ ಅಂದರೆ ಇದು ಪರ್ವತಪಾದ ಪ್ರಸ್ಥಭೂಮಿ. ಇವೇನು ಪರ್ವತಪಾದ ಇದಾವಲ್ಲ, ಇವ್ರ ಡೆಫಿನೇಷನ್ನು ಸಹ ಕೇಳ್ತಾರೆ. ಈ ಡಿಸ್ಕ್ರಿಪ್ಟಿವ್ ರೈಟಿಂಗ್ಗೆ ಪ್ರಸ್ಥಭೂಮಿಯ ವಿಧಗಳನ್ನು ಬರೆಯಿರಿ ಅಂತ ಕೇಳಿದಾಗ ಈ 3ನ್ನ ಹಾಕಿ ಈ 3 ಎಕ್ಸ್ಪ್ಲೇನ್ನ ಬರೆದ್ರೆ ಚೆನ್ನಾಗಿ ಮಾರ್ಕ್ಸ್ ಕೊಡ್ತಾರೆ ನೋಡಿ. ಇದು ಕೇಳ್ತಾರೆ ಎಕ್ಸಾಮ್ಗೆ. ಒಂದು ಕಡೆ ಪರ್ವತಗಳಿರ್ತವೆ, ಇನ್ನೊಂದು ಕಡೆ ಮೈದಾನ ಅಥವಾ ಸಾಗರಗಳಿಂದ ಸುತ್ತುವರೆದಿರ್ತವೆ. ಅಂಥವನ್ನ ಪರ್ವತಪಾದ ಪ್ರಸ್ಥಭೂಮಿ ಅಂತ ಕರೀತಾರೆ. ಅದಕ್ಕೆ ಎಕ್ಸಾಂಪಲ್ ಅಂದರೆ ಈ ಪಟಗೋನಿಯಾ ಪ್ರಸ್ಥಭೂಮಿ, ಇದು ದಕ್ಷಿಣ ಅಮೆರಿಕಾದಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಖಂಡಾಂತರ ಪ್ರಸ್ಥಭೂಮಿ. ಈ ಖಂಡಾಂತರ ಪ್ರಸ್ಥಭೂಮಿ ಖಂಡಾಂತರ ಭಾಗ ಮೇಲಕ್ಕೆತ್ತುವಿಕೆ ಅಥವಾ ಶಿಲಾಪಾಕದ ಹರಡುವಿಕೆಯಿಂದ ನಿರ್ಮಾಣವಾದವು. ಖಂಡಾಂತರ ಭಾಗ ಮೇಲಕ್ಕೆತ್ತುವಿಕೆ ಅಂದರೆ ಜ್ವಾಲಾಮುಖಿಯಿಂದ ಆ ಭಾಗ ಸ್ವಲ್ಪ ಮೇಲಕ್ಕೆತ್ತಿರುತ್ತೆ. ಆಮೇಲೆ ಶಿಲಾಪಾಕದ ಹರಡುವಿಕೆ, ಭೂಮಿ ಒಳಗಡೆಯಿಂದ ಶಿಲಾಪಾಕ ಹೊರಗಡೆ ಬಂದು ನಿರ್ಮಾಣವಾಗುತ್ತಲ್ಲ, ಅಂಥದಕ್ಕೆ ಖಂಡಾಂತರ ಪ್ರಸ್ಥಭೂಮಿ ಅಂತ ಕರೀತಾರೆ. ಇದು ವಾಯುವ್ಯ ದಕ್ಕನ್ ಪ್ರಸ್ಥಭೂಮಿಯಾಗಿದೆ. ಭಾರತದಲ್ಲಿದೆ ಇದು. ನೋಡ್ರಿ, ವಾಯುವ್ಯ ದಕ್ಕನ್ ಪ್ರಸ್ಥಭೂಮಿ ಇದು ಯಾವ ತರಹದ ಪ್ರಸ್ಥಭೂಮಿ ಅಂತಂದರೆ ಇದು ಖಂಡಾಂತರ ಪ್ರಸ್ಥಭೂಮಿಯಾಗಿದೆ ನೋಡ್ರಿ.
ನೆಕ್ಸ್ಟ್ ನೋಡೋಣ, ಈ ಪ್ರಸ್ಥಭೂಮಿಯ ಪ್ರಾಮುಖ್ಯತೆಗಳು. ಪ್ರಸ್ಥಭೂಮಿಗಳ ಪ್ರಾಮುಖ್ಯತೆ ಏನು ಅಂತಂದರೆ, ಇಲ್ಲಿ ಖನಿಜ ಸಂಪತ್ತಿನ ಉಗ್ರಾಣವಾಗಿರುತ್ತೆ, ಆಮೇಲೆ ಜಲ ವಿದ್ಯುತ್ ಶಕ್ತಿಗೆ ಉಪಯುಕ್ತವಾಗುತ್ತೆ, ಫಲವತ್ತಾದ ಮಣ್ಣು ಹೊಂದಿರುತ್ತೆ, ಇಲ್ಲಿ ಕೃಷಿಗೆ ಪೂರಕವಾಗುತ್ತೆ ಅದು, ಆಮೇಲೆ ಪ್ರಾಣಿಗಳನ್ನು ಸಾಕಲು ಉಪಯುಕ್ತವಾಗಿವೆ ನೋಡ್ರಿ. ಇವೆಲ್ಲ ಸಹ ಇಂಪಾರ್ಟೆಂಟ್. ಅಲ್ಲಿ ಪ್ರಾಣಿಗಳನ್ನು ನಾವು ಸಾಕಬಹುದು. ಅಂದರೆ ಪ್ರಸ್ಥಭೂಮಿಗಳಲ್ಲಿ ನಮಗೆ ಬೇಕಾದಂಥ ಹುಲ್ಲು ಸಿಗಬಹುದು ಪ್ರಾಣಿಗಳನ್ನ ಸಾಕೋದಕ್ಕೆ. ಅಲ್ಲಿ ವಾತಾವರಣ ಸೂಕ್ತವಾಗಿರುತ್ತೆ ಪ್ರಾಣಿಗಳನ್ನು ಸಾಕೋದಕ್ಕೆ. ಆಮೇಲೆ ಕೃಷಿ ಮಾಡೋದಕ್ಕೆ ಈ ಏನು ಖಂಡಾಂತರ ಒಳಗನೆ ಭೂಮಿ ಒಳಗಡೆಯಿಂದ ಶಿಲಾಪಾಕ ಹೊರಗಡೆ ಬಂದಿರ್ತಲ್ಲ, ಅಂತಹ ಪ್ರದೇಶಗಳು ಈ ಕೃಷಿಗೆ ತುಂಬ ಉಪಯುಕ್ತವಾಗುತ್ತವೆ. ಅಂದರೆ ಫಲವತ್ತಾದ ಮಣ್ಣು ಅಲ್ಲಿ ಸಿಗುತ್ತೆ. ಆಮೇಲೆ ಜಲವಿದ್ಯುತ್ ಶಕ್ತಿಗೂ ಸಹ ಉಪಯೋಗವಾಗುತ್ತೆ. ಈ ಪರ್ವತಗಳಂತ ಬಂದರೆ ಖನಿಜ ಸಂಪತ್ತಿನ ಉಗ್ರಾಣವೇ ಆಗಿದೆ ಅಂತಲೇ ನಾವು ಅಂದ್ಕೋಬೇಕು. ನೆಕ್ಸ್ಟ್ ನೋಡೋಣ, ಮೈದಾನಗಳು. ಈ ಮೈದಾನಗಳು ಸಹ, ಇಲ್ಲೂ ಸಹ ಖನಿಜ ಸಂಪನ್ಮೂಲಗಳು ಹೇರಳವಾಗಿಯೇ ಸಿಗುತ್ತವೆ. ನೋಡೋಣ ನೆಕ್ಸ್ಟ್ ಇದರಲ್ಲಿ ಮೈದಾನಗಳು ವಿಶಾಲವಾದ ಸಮತಟ್ಟಾದ ಅಥವಾ ಸ್ವಲ್ಪವೇ ಏರಿಳಿತಗಳುಳ್ಳ ತಗ್ಗಾದ ಭೂಭಾಗಗಳನ್ನು ಮೈದಾನ ಅಂತ ಕರೀತಾರೆ. ಇವೇನು ವಿಶಾಲವಾಗಿರ್ತವೆ, ಅಗಲವಾಗಿರ್ತವೆ, ಆಮೇಲೆ ಸ್ವಲ್ಪ ಏರಿಳಿತ ನಾವು ಕಾಣಬಹುದು. ಈ ಪರ್ವತಗಳ ಥರ ಎತ್ತರವಾಗಿರೋಲ್ಲ, ಆಮೇಲೆ ಪ್ರಸ್ಥಭೂಮಿಗಳ ಥರ ಸ್ವಲ್ಪ ಎತ್ತರವಾಗಿಯೂ ಇರೋದಿಲ್ಲ, ಅಷ್ಟೇ ಸ್ವಲ್ಪ ಏರಿಳಿತಗಳನ್ನು ನಾವಿಲ್ಲಿ ಕಾಣ್ತೀವಿ. ಹಲವು ಆರ್ಥಿಕ ಮಹತ್ವಗಳನ್ನು ಇಲ್ಲಿ ನಾವು ಪಡೆಯಬಹುದು. ಬಹಳಷ್ಟು ಮೈದಾನಗಳು ನದಿಗಳು ಸವೆಸಿ ಸಾಗಿಸಿ ತಂದ ರವೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು. ಬಹಳಷ್ಟು ಮೈದಾನಗಳು ನದಿಗಳು ಸವೆಸಿ ಸಾಗಿಸಿ ತಂದ ರವೆ, ಮಡ್ಡಿ ಮತ್ತು ಮರಳಿನಂತಹ ವಸ್ತುಗಳ ಸಂಚಯನದಿಂದ ನಿರ್ಮಾಣವಾಗ್ತವೆ. ನೋಡ್ರಿ, ಮೈದಾನಗಳು ಯಾವ ರೀತಿ ನಿರ್ಮಾಣವಾಗ್ತವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅಂದರೆ, ಈ ಮೈದಾನಗಳು ನದಿಗಳು ಸವೆಸಿ ಸಾಗಿಸಿ ತಂದ ರವೆ ಆಗಿರ್ಬೋದು, ಮಡ್ಡಿ ಆಗಿರ್ಬೋದು, ಆಮೇಲೆ ಮರಳಿನಂತಹ ವಸ್ತುಗಳ ಸಂಚಯನದಿಂದನೇ ಈ ಮೈದಾನಗಳು ನಿರ್ಮಾಣವಾಗ್ತವೆ ಅಂತ ಇಲ್ಲಿ ಹೇಳಿದ್ದಾರೆ. ಮತ್ತೆ ಕೆಲವು ಮೈದಾನಗಳು ಹಿಮನದಿ, ಮಾರುತ ಮತ್ತು ಅಲೆಗಳ ಕಾರ್ಯಗಳಿಂದ ರಚನೆಯಾಗ್ತವೆ. ಈ ಕೇವಲ ನದಿಗಳು ಸಾಗಿಸಿದಂಥ ವಸ್ತುಗಳಿಂದ ಆಗಲ್ಲ, ಅವು ಹಿಮನದಿ, ಆಮೇಲೆ ಮಾರುತ, ಆಮೇಲೆ ಅಲೆಗಳ ಕಾರ್ಯಗಳಿಂದನೂ ಸಹ ಈ ಮೈದಾನಗಳು ರಚನೆ ಆಗ್ತವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೋಡ್ರಿ, ಇದು ಇಂಪಾರ್ಟೆಂಟ್ ಆಗುತ್ತೆ, ಪರೀಕ್ಷಾ ದೃಷ್ಟಿಯಿಂದ ನೋಡ್ಕೊಳ್ರಿ. ನೀವು ನದಿ ಕಣಿವೆ ಮತ್ತು ಸಮುದ್ರ ತೀರಗಳ ಉದ್ದಕ್ಕೂ ಅನೇಕ ಮೈದಾನಗಳನ್ನು ನೋಡಬಹುದು. ಅಂದರೆ ಎಲ್ಲಿ ನದಿ ಇರುತ್ತಲ್ಲ ಅಲ್ಲಿ, ಆಮೇಲೆ ಸಮುದ್ರ ತೀರದಲ್ಲಿ ಇಂತಹ ಮೈದಾನಗಳು ಸಾಕಷ್ಟು ಇರ್ತವೆ. ಉದಾಹರಣೆಗೆ ಗಂಗಾ ನದಿ ಬಯಲು ಮತ್ತು ಅದರ ಮುಖಜ ಭೂಮಿ. ಗಂಗಾ ನದಿ ಬಯಲಿನಲ್ಲಿ ಗಂಗಾ ನದಿ ಹತ್ರ ಗಂಗಾ ನದಿ ಬಯಲು, ಆಮೇಲೆ ಅದರ ಮುಖಜ ಭೂಮಿ, ಈ ಥರ ಮೈದಾನಗಳಿಗೆ ಒಂದು ಉದಾಹರಣೆಗಳಾಗಿದ್ದಾವೆ. ಈ ಮೈದಾನಗಳ ವಿಧಗಳು ನೋಡೋಣ. ಮೈದಾನಗಳನ್ನು ರಚನಾ ಮೈದಾನಗಳು, ಸವೆತದಿಂದಾದ ಮೈದಾನಗಳು ಮತ್ತು ಸಂಚಯನದಿಂದಾದ ಮೈದಾನಗಳೆಂದು 3 ವಿಧಗಳಾಗಿ ವಿಂಗಡಣೆ ಮಾಡಿದ್ದಾರೆ. ರಚನಾ ಮೈದಾನಗಳು ಯಾವ ರೀತಿ ಆಗ್ತವೆ ಅಂತಂದರೆ, ಸಮುದ್ರದ ತಳಭಾಗವು ಮೇಲಕ್ಕೆತ್ತಲ್ಪಡುವುದರಿಂದಲೋ ಅಥವಾ ಯಾವುದಾದರೊಂದು ಭಾಗವು ತಗ್ಗಾಗುವುದರಿಂದಲೋ ನಿರ್ಮಾಣವಾಗ್ತವೆ. ಅಂದರೆ ಸಮುದ್ರದ ತಳಭಾಗ ಸ್ವಲ್ಪ ಮೇಲಕ್ಕೆತ್ತಿರ್ತವೆ. ಅಲ್ಲಿ ಎದಕ್ಕೆ ಮೇಲಕ್ಕೆತ್ತಿರ್ತವೆ ಅಂದರೆ, ಕೆಳಗಡೆ ಪ್ಲೇಟ್ ಟೆಕ್ಟಾನಿಕ್ಸ್ ಇರ್ತಾವಲ್ಲ, ಅವು ಸಂಚಯನದಿಂದ ಸ್ವಲ್ಪ ಮೇಲ್ಭಾಗ ಸ್ವಲ್ಪ ಏರುಪೇರಾಗ್ತದೆ. ಇದಕ್ಕೆ ಉದಾಹರಣೆ ಏನಂತಂದರೆ, ಅಮೇರಿಕಾದ ಸಂಯುಕ್ತ ಸಂಸ್ಥಾನ USA ಆಗ್ನೇಯ ಮೈದಾನ. ಇವುಗಳು ರಚನಾ ಮೈದಾನಗಳಾಗಿವೆ ನೋಡ್ರಿ. ಇದು ಅಮೇರಿಕಾದಲ್ಲಿರುವ ಆಗ್ನೇಯ ಮೈದಾನ ಐತಲ್ಲ, ಅದು ರಚನಾ ಮೈದಾನವಾಗಿದೆ. ಸವೆತದಿಂದಾದ ಮೈದಾನಗಳು. ಇವು ಪರ್ವತ ಮತ್ತು ಪ್ರಸ್ಥಭೂಮಿಗಳು ಸವೆತಕ್ಕೊಳಗಾಗಿ ತಗ್ಗು ಮೈದಾನಗಳಾಗುವುದರಿಂದ ನಿರ್ಮಾಣವಾಗ್ತವೆ. ಅಂದರೆ ಪರ್ವತ ಆಗಿರ್ಬೋದು ಅಥವಾ ಪ್ರಸ್ಥಭೂಮಿಗಳಾಗಿರ್ಬೋದು, ಅವು ಸವೆತಕ್ಕೊಳಗಾಗ್ತವಲ್ಲ, ಸವೆತಕ್ಕೆ ಒಳಗಾದಾಗ ತಗ್ಗು ಮೈದಾನಗಳು ನಿರ್ಮಾಣವಾಗ್ತವೆ. ಉದಾಹರಣೆಗೆ ಸೈಬೀರಿಯಾದ ಪಶ್ಚಿಮ ಭಾಗ. ಈ ಸೈಬೀರಿಯಾದ ಪಶ್ಚಿಮ ಭಾಗ ಇದೇನು ಸವೆತಕ್ಕೊಳಗಾಗಿದೆ, ಆದ್ದರಿಂದ ಇದಕ್ಕೆ ಸವೆತದಿಂದಾದ ಮೈದಾನ ಅಂತ ಕರೀತಾರೆ.
ಸಂಚಯನದಿಂದಾದ ಮೈದಾನ ಅಂತಂದರೆ ನದಿ, ಹಿಮನದಿ, ಮಾರುತ ಮೊದಲಾದ ನೈಸರ್ಗಿಕ ಕೃತಕಗಳು ಹೊತ್ತು ತಂದ ಮೆಕ್ಕಲು ಮಡ್ಡಿಗಳ ಸಂಚಯನದಿಂದ ನಿರ್ಮಾಣವಾದವು. ಉದಾಹರಣೆಗೆ ಸಿಂಧೂ ಗಂಗಾ ನದಿ ಬಯಲು. ಸಿಂಧೂ ಗಂಗಾ ನದಿ ಬಯಲೇನು ಸಂಚಯನ ಕಾರ್ಯದಿಂದಾದ ಮೈದಾನಗಳಾಗಿವೆ. ಈ ಮೈದಾನಗಳ ಪ್ರಾಮುಖ್ಯತೆಯನ್ನು ನೋಡೋಣ. ಒಂದು ನಿಮಿಷ. ಫಲವತ್ತಾದ ಈ ಮೈದಾನಗಳ ಪ್ರಾಮುಖ್ಯತೆ ಅಂದರೆ ಫಲವತ್ತಾದ ಮಣ್ಣು ಮತ್ತು ಸಮತಟ್ಟಾದ ಭೂಮಿಯನ್ನು ಹೊಂದಿದೆ. ಆಮೇಲೆ ಕೃಷಿ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿಗೆ ಇದು ಉಪಯುಕ್ತವಾಗಿದೆ. ಸಾರಿಗೆ ಸಂಪರ್ಕದ ಬೆಳವಣಿಗೆಗೆ ಪ್ರೋತ್ಸಾಹದಾಯಕವಾಗಿದೆ. ಆಮೇಲೆ ನಾಗರಿಕತೆಯ ಕೇಂದ್ರಗಳ ನಾಡು ಆಗಿದೆ. ಪಟ್ಟಣ ಮತ್ತು ನಗರಗಳ ಬೆಳವಣಿಗೆಗೆ ನೆರವಾಗುತ್ತೆ. ನೋಡ್ರಿ, ಈ ಮೈದಾನಗಳ ಪ್ರಾಮುಖ್ಯತೆ ಇಷ್ಟಿದೆ. ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ನೆಕ್ಸ್ಟ್ ನೋಡೋಣ, ಮರುಭೂಮಿಗಳು. ಮರುಭೂಮಿಗಳು ಮೇಲ್ಮೈ ಲಕ್ಷಣಗಳಿಂದಾಗಿ ಪರ್ವತ, ಪ್ರಸ್ಥಭೂಮಿ, ಮೈದಾನಗಳು ಪರಸ್ಪರ ಭಿನ್ನವಾಗಿವೆ. ವಾಯುಗುಣದ ಪರಿಣಾಮದಿಂದಾಗಿ ಮರುಭೂಮಿಗಳು ನಿರ್ಮಾಣವಾಗ್ತವೆ. ವಾಯುಗುಣ ಅಂತಂದರೆ ಈ ಮಳೆ ನೆರಳಿನ ಪ್ರದೇಶ ಅಂತ ಏನು ನಾವು ಕಾಣ್ತೀವಲ್ಲ, ಆ ಮಳೆ ನೆರಳಿನ ಪ್ರದೇಶದ ಕಡೆನೇ ಹೆಚ್ಚಾಗಿ ಮರುಭೂಮಿಗಳು ಸಿಗ್ತವೆ ನೋಡ್ರಿ. ಅವು ಹಗಲಿನ ವೇಳೆಯಲ್ಲಿ ಅತಿ ಶಾಖದಿಂದಲೂ ಮತ್ತು ರಾತ್ರಿ ವೇಳೆಯಲ್ಲಿ ಶೀತವಾಗಿ ಇರುತ್ತವೆ. ಹಗಲು ಟೈಮಲ್ಲಿ ಬಿಸಿಲು ಜಾಸ್ತಿ ಬಡಿಯೋದ್ರಿಂದ ಬಿಸಿಲು ರಿಫ್ಲೆಕ್ಟ್ ಆಗಿ ಅಲ್ಲೇನಾಗುತ್ತೆ, ಶಾಖ ಜಾಸ್ತಿ ಆಗುತ್ತೆ ಹಗಲು ಟೈಮಲ್ಲಿ. ಅದೇ ರಾತ್ರಿ ಟೈಮಲ್ಲಿ ಅದು ತಂಪಾಗಿ ಇರುತ್ತೆ. ಕನಿಷ್ಠ ಪ್ರಮಾಣದ ಮಳೆಯನ್ನು ಪಡೆಯುತ್ತವೆ ಹಾಗೂ ಅವು ಪ್ರಮುಖವಾಗಿ ಶುಷ್ಕವಾಗಿರುತ್ತವೆ. ಆದುದರಿಂದ ಮರುಭೂಮಿ ಒಂದು ವಿಸ್ತಾರವಾದ ಶುಷ್ಕ ಪ್ರದೇಶವಾಗಿದೆ. ಇದು ಇಂಪಾರ್ಟೆಂಟ್ ನೋಡ್ರಿ. ಮರುಭೂಮಿ ಒಂದು ವಿಸ್ತಾರವಾದ ಶುಷ್ಕ ಪ್ರದೇಶವಾಗಿದೆ. ಭೂಮೇಲ್ಮೈಯಲ್ಲಿ 1/5 ಭಾಗವು ಮರುಭೂಮಿಗಳಿಂದ ಆವೃತವಾಗಿದೆ. ಇಡೀ ಪ್ರಪಂಚದಲ್ಲೇ ಈ ಭೂಮಿ ಅಂತ ಕನ್ಸಿಡರ್ ಮಾಡಿದಾಗ ಈ ಭೂಮಿಯ 1/5 ಭಾಗ ಮರುಭೂಮಿಯಿಂದ ಆವೃತವಾಗಿದೆ. ಭೂಮಿಗಳು ಶಿಲಾಮಯ ಅಥವಾ ಮರಳುಮಯವಾಗಿರಬಹುದು. ಅಂಟಾರ್ಕ್ಟಿಕಾ ಮತ್ತು ಯುರೋಪ್ಗಳಲ್ಲಿ ಹೊರತುಪಡಿಸಿ ಉಳಿದೆಲ್ಲ ಖಂಡಗಳಲ್ಲಿ ಮರುಭೂಮಿಗಳಿವೆ. ಅಂದರೆ ಅಂಟಾರ್ಕ್ಟಿಕಾ ಖಂಡ ಆಗಿರ್ಬೋದು, ಯುರೋಪ್ ಖಂಡಗಳಾಗಿರ್ಬೋದು, ಈ 2 ಖಂಡಗಳನ್ನು ಹೊರತುಪಡಿಸಿ ಉಳಿದ ಖಂಡಗಳಲ್ಲಿ ನಾವು ಮರುಭೂಮಿಗಳನ್ನು ಕಾಣ್ತೀವಿ. ಹಾಗೆ ಸಹರಾ ಮರುಭೂಮಿಯು ಪ್ರಪಂಚದಲ್ಲೇ ವಿಶಾಲವಾದ ಮರುಭೂಮಿಯಾಗಿದೆ. ಈ ಕ್ವಶನ್ ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡ್ರಿ. ಈ ಹಿಂದೆ ನಡೆದಿರ್ತಕ್ಕಂಥ ವಿವಿಧ ಎಕ್ಸಾಮ್ಗಳಲ್ಲಿ ಅಂದರೆ ಹಲವಾರು ಎಕ್ಸಾಮ್ಗಳಲ್ಲಿ ಈ ಪ್ರಪಂಚದ ವಿಶಾಲವಾದ ಮರುಭೂಮಿ ಯಾವುದು ಅಂತ ಕೇಳಿದ್ದಾರೆ. ಇದು ಸಹರಾ ಮರುಭೂಮಿ. ಕೆಲವು ಮರುಭೂಮಿಗಳ ನಡುವೆ ಓಯಾಸಿಸ್ಗಳು ಇರ್ತವೆ. ಓಯಾಸಿಸ್ ಅಂದ್ರೇನು? ಸುತ್ತ ಮರುಭೂಮಿ ಇರುತ್ತೆ, ಈ ನಡಬರ್ಕಿಷ್ಟೇ ಒಂದು ಸ್ವಲ್ಪ ನೀರು ಇರ್ತದೆ, ನೀರಿನಿಂದ ಆವೃತವಾಗಿರುತ್ತೆ. ನೀರನ್ನು ಒಳಗೊಂಡಿರುತ್ತೆ ಇದು ಮರುಭೂಮಿ. ಇದಕ್ಕೆ ಓಯಾಸಿಸ್ ಅಂತ ಕರೀತಾರೆ. ಮರುಭೂಮಿಯ ಯಾವ ಭಾಗದಲ್ಲಿ ಅಂತರ್ಜಲವು ಚಿಲುಮೆಯ ರೂಪದಲ್ಲಿ ಹೊರಬರುವುದೋ ಅದನ್ನು ಓಯಾಸಿಸ್ ಅಂತ ಕರೀತಾರೆ. ಇದು ಅಲ್ಲಿಯ ಸಸ್ಯ ಮತ್ತು ಮಾನವ ವಸತಿಗಳ ಬೆಳವಣಿಗೆಗೆ ನೆರವಾಗುತ್ತೆ. ಈ ಮರುಭೂಮಿಗಳಲ್ಲಿ ಸಸ್ಯಗಳಾಗಿರ್ಬೋದು ಅಥವಾ ಪ್ರಾಣಿಗಳಾಗಿರ್ಬೋದು, ಮನುಷ್ಯರಾಗಿರ್ಬೋದು ವಾಸವಾಗಿರ್ತಾರಲ್ಲ, ಅಂಥವರಿಗೆ ಈ ಓಯಾಸಿಸ್ ಹೆಲ್ಪ್ ಆಗುತ್ತೆ. ಇಲ್ಲಿದೆ ನೋಡ್ರಿ ಓಯಾಸಿಸ್. ಇದು ಓಯಾಸಿಸ್. ಇವೆಲ್ಲ ತೆಂಗಿನ ಗಿಡ ಅನ್ಕೋಬೇಡ್ರಿ, ಇದೆಲ್ಲ ಖರ್ಜೂರ ಗಿಡಗಳಿವು. ಇವೆಲ್ಲ ಖರ್ಜೂರ ಗಿಡಗಳು. ಓಯಾಸಿಸ್ಗಳಲ್ಲಿ ಅತಿ ಹೆಚ್ಚಾಗಿ ಖರ್ಜೂರ ಬೆಳೀತಾರೆ. ಇದು ಮರುಭೂಮಿ. ಇದು ಮರುಭೂಮಿಯ ಪ್ರಾಮುಖ್ಯತೆ. ಮರುಭೂಮಿಗಳಲ್ಲಿ ಅಲೆಮಾರಿ ಜನರೇ ಹೆಚ್ಚಾಗಿರ್ತಾರೆ. ಅವರು ತಮ್ಮ ಜಾನುವಾರುಗಳೊಂದಿಗೆ ಸ್ಥಳದಿಂದ ಸ್ಥಳಕ್ಕೆ ಅಲೆದಾಡ್ತಾರೆ. ಮರುಭೂಮಿಯ ಮಣ್ಣು ಅಷ್ಟೊಂದು ಫಲವತ್ತಾಗಿರೋದಿಲ್ಲ, ಅಲ್ಲಿ ಏನು ಬೆಳೆಯೋದಕ್ಕೆ ಸಾಧ್ಯ ಆಗಲ್ಲ. ನೀರು ದೊರೆಯುವ ಕಡೆ ಬೆಳೆಗಳನ್ನು ಬೆಳೆಯಬಹುದು. ಉದಾಹರಣೆಗೆ ಈಜಿಪ್ಟ್ನ ನೈಲ್ ನದಿ ಕಣಿವೆ ಕೆಲವು ಮರುಭೂಮಿಗಳ ಸಮೃದ್ಧ ಖನಿಜ ಸಂಪತ್ತು ಹೊಂದಿವೆ. ಉದಾಹರಣೆಗೆ ಸೌದಿ ಅರೇಬಿಯಾ, ಕುವೈತ್ನಲ್ಲಿರುವ ಪೆಟ್ರೋಲಿಯಂ. ಕೆಲವು ಮರುಭೂಮಿಗಳೇನಾಗಿರ್ತವೆ, ಖನಿಜ ಸಂಪನ್ಮೂಲಗಳಿಂದ ಸಮೃದ್ಧವಾಗಿರ್ತವೆ. ಅದಕ್ಕೆ ಉದಾಹರಣೆನೇ ಸೌದಿ ಅರೇಬಿಯಾ ಆಗಿರ್ಬೋದು, ಕುವೈತ್ ಆಗಿರ್ಬೋದು. ಇವು ಅತಿ ಹೆಚ್ಚು ಪೆಟ್ರೋಲಿಯಂ ನಿಕ್ಷೇಪಗಳನ್ನು ಹೊಂದಿರತಕ್ಕಂಥ ದೇಶಗಳಾಗಿವೆ. ಈ ಪ್ರಪಂಚದಲ್ಲಿ ಇತರ ದೇಶಗಳು ಈ ದೇಶಗಳಿಂದ ಪೆಟ್ರೋಲನ್ನು ಆಮದು ಮಾಡ್ಕೊತಾರೆ. ಅದರಲ್ಲಿ ನಾವು ಕೂಡ ಒಬ್ಬರು. ನಮ್ಮ ದೇಶನೂ ಈ ದೇಶಗಳಿಂದ ಪೆಟ್ರೋಲನ್ನು ಆಮದು ಮಾಡ್ಕೊತಾರೆ.
ನೆಕ್ಸ್ಟ್ ನೋಡೋಣ. ಸಾರಿ, ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ನನ್ನ ಮಗಳು ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ. ಒಂದು ನಿಮಿಷ. ನೆಕ್ಸ್ಟ್ ಬರೋಣ ದ್ವೀಪಗಳು. ದ್ವೀಪಗಳಂದರೆ ಈ ಸಾಗರ, ಸಮುದ್ರಗಳು ಮತ್ತು ಸರೋವರ ಅಥವಾ ನದಿಗಳಲ್ಲಿ ಸುತ್ತಲೂ ನೀರಿನಿಂದ ಆವರಿಸಿ ಚಿಕ್ಕ ಭೂಭಾಗವಾಗಿರುತ್ತೆ. ಇಲ್ಲಿದೆ ನೋಡ್ರಿ. ಇದು ಸಾಗರ ಆಗಿರ್ಬೋದು, ಸಾಗರ, ಕೆರೆ, ನದಿ ಏನೇ ಆಗಿರ್ಬೋದು, ಈ ಸುತ್ತ ಎಲ್ಲ ನೀರು ಇರುತ್ತೆ. ಈ ನಡುವೆ ಮಾತ್ರ ಭೂಭಾಗ ಇರುತ್ತಲ್ಲ, ಇದಕ್ಕೆ ದ್ವೀಪಗಳಂತ ಕರೀತಾರೆ. ಇಂಥವಕ್ಕೆ ದ್ವೀಪಗಳಿವು. ಇದು ಒಂದು ವಿಧದ ಭೂಸ್ವರೂಪ. ಅತಿ ಚಿಕ್ಕ ದ್ವೀಪಗಳನ್ನು ಕಿರು ದ್ವೀಪ ಅಂತ ಕರೀತಾರೆ. ನದಿ ಮತ್ತು ಸರೋವರಗಳ ನಡುವಣ ದ್ವೀಪಗಳಿಗೆ ನಡುಗಡ್ಡೆ ಅಂತ ಕರೀತಾರೆ. ಇದು ನಡುಗಡ್ಡೆ. ಇದು ಆ್ಯಕ್ಚುಲಿ ನೋಡೋಣ ಬನ್ನಿ. ಒಂದು ನಿಮಿಷ, ಇದು ಯಾಕೋ ಮಧ್ಯದಲ್ಲಿ ವರ್ಕ್ ಆಗ್ತಾ ಇಲ್ಲ. ಓಕೆ, ಸರಿ ಹೋಯ್ತು. ನೆಕ್ಸ್ಟ್ ಓಕೆ, ನದಿ ಮತ್ತು ಸರೋವರಗಳ ನಡುವಣ ದ್ವೀಪಗಳಿಗೆ ನಡುಗಡ್ಡೆ ಅಂತ ಕರೀತಾರೆ. ಭೌಗೋಳಿಕ ದೃಷ್ಟಿಯಲ್ಲಿ ದ್ವೀಪಗಳ ಗುಂಪನ್ನು ದ್ವೀಪಸ್ತೋಮ ಅಂತ ಕರೀತಾರೆ. ನೋಡ್ರಿ, ಇದು ಇಂಪಾರ್ಟೆಂಟು. ಭೌಗೋಳಿಕ ದೃಷ್ಟಿಯಲ್ಲಿ ದ್ವೀಪಗಳ ಗುಂಪನ್ನು ಏನಂತ ಕರೀತಾರೆ ಅಂದರೆ ದ್ವೀಪಸ್ತೋಮ ಅಥವಾ ಸಮೂಹ ಅಂತ ಕರೀತಾರೆ. ಉದಾಹರಣೆಗೆ ಟಿಯರ್ ಡೆಲ್ ಫ್ಯೂಗೊ ಮತ್ತು ಇಂಡೋನೇಷ್ಯಾ ಇವುಗಳು ಈ ದ್ವೀಪ ಸಮೂಹಗಳಿಗೆ ಉದಾಹರಣೆಗಳಾಗಿದ್ದಾವೆ. ನೆಕ್ಸ್ಟ್ ನೋಡೋಣ. ಈ ದ್ವೀಪಗಳ ವಿಧಗಳನ್ನು ನೋಡೋಣ. ದ್ವೀಪಗಳಲ್ಲಿ 2 ಪ್ರಮುಖ ವಿಧಗಳಿದ್ದಾವೆ. ಅವ್ಯಾವು ಅಂತಂದರೆ, ಒಂದು ಖಂಡಾಂತರ ದ್ವೀಪಗಳು, ಮತ್ತೊಂದು ಸಾಗರಿಕ ದ್ವೀಪಗಳು. ಖಂಡಾಂತರ ದ್ವೀಪಗಳು ಖಂಡದ ಪ್ರಧಾನ ಭೂಭಾಗದಿಂದ ಪ್ರತ್ಯೇಕಗೊಂಡು ನಿರ್ಮಾಣವಾಗ್ತವೆ. ಖಂಡಾಂತರ ದ್ವೀಪಗಳು ಹೇಗೆ ನಿರ್ಮಾಣವಾಗ್ತವೆ ಅಂತಂದರೆ, ಈ ಖಂಡದ ಪ್ರಧಾನ ಭೂಭಾಗದಿಂದ ಪ್ರತ್ಯೇಕಗೊಂಡು ನಿರ್ಮಾಣವಾಗ್ತವೆ. ಅಂಥವಕ್ಕೆ ಖಂಡಾಂತರ ದ್ವೀಪಗಳಂತ ಕರೀತಾರೆ. ಅವಕ್ಕೆ ಉದಾಹರಣೆ ಅಂದರೆ ಗ್ರೀನ್ಲ್ಯಾಂಡ್, ಐಸ್ಲ್ಯಾಂಡ್. ಈ ಗ್ರೀನ್ಲ್ಯಾಂಡ್, ಐಲ್ಯಾಂಡ್ ಎಲ್ಲಿ ಬರುತ್ತೆ ಅಂತಂದರೆ ಈ ಉತ್ತರ ಅಮೇರಿಕಾ ಬರುತ್ತಲ್ಲ, ಅಲ್ಲಿ ಮೇಲ್ಗಡೆ ಬರುತ್ತೆ. ಐಸ್ಲ್ಯಾಂಡ್ ಆಮೇಲೆ ಇತ್ಯಾದಿ ಇವೇನು ದ್ವೀಪಗಳ ಸಮೂಹಗಳಿವು. ಅಂದರೆ ಚಿಕ್ಕ ಚಿಕ್ಕದಾದ ಹಲವಾರು ದ್ವೀಪಗಳನ್ನು ಕೂಡಿಕೊಂಡು ಒಂದು ದೊಡ್ಡ ದ್ವೀಪ ಆಗಿರ್ತವೆ. ಅದಕ್ಕೆ ದ್ವೀಪ ಸಮೂಹ ಅಂತ ಕರೀತಾರೆ. ಸಾಗರ ದ್ವೀಪಗಳು ಬಹುವಾಗಿ ಜ್ವಾಲಾಮುಖಿ ವಸ್ತುಗಳ ಸಂಚಯನದಿಂದ ಸಾಗರಗಳ ಮಧ್ಯದಲ್ಲಿ ನಿರ್ಮಾಣವಾಗುತ್ತವೆ. ಹೀಗಾಗಿ ಅವುಗಳನ್ನು ಜ್ವಾಲಾಮುಖಿ ದ್ವೀಪಗಳಂತಲೂ ಕರೀತಾರೆ. ಉದಾಹರಣೆಗೆ ಸುಮಾತ್ರ, ಇಂಡೋನೇಷ್ಯಾದ ಸುಮಾತ್ರ ನೋಡ್ರಿ. ಇದು ಹಿಂದೆ ಎಷ್ಟು ಸಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಅಂದರೆ ಲೆಕ್ಕನೇ ಇಲ್ಲ, ಅಷ್ಟು ಸಾರಿ ಕೇಳಿದ್ದಾರೆ ಇದು. ಈ ಸುಮಾತ್ರ ಜ್ವಾಲಾಮುಖಿ ದ್ವೀಪ ಎಲ್ಲಿ ಕಂಡು ಬರುತ್ತೆ ಅಂತಂದರೆ ಇಂಡೋನೇಷ್ಯಾದಲ್ಲಿ. ಹವಳದ ಹುಳುಗಳಿಂದ ಕಟ್ಟಲ್ಪಟ್ಟ ದಿಣ್ಣೆಗಳನ್ನು ಹವಳದ ದ್ವೀಪಗಳು ಅಂತ ಕರೀತಾರೆ. ಎಕ್ಸಾಂಪಲ್ ಅಂದರೆ ನಮ್ಮ ಭಾರತದಲ್ಲಿರುವ ಲಕ್ಷದ್ವೀಪ ಇದಕ್ಕೆ ಒಂದು ಉದಾಹರಣೆಯಾಗಿದೆ. ನೆಕ್ಸ್ಟ್ ನೋಡೋಣ. ಅಂಡಮಾನ್, ನಿಕೋಬಾರ್ ಹಾಗೂ ಲಕ್ಷದ್ವೀಪಗಳು ಭಾರತದ ಪ್ರಮುಖ ದ್ವೀಪಗಳಾಗಿವೆ. ಕರ್ನಾಟಕದ ತೀರದಲ್ಲಿಯೂ ಕೆಲವು ದ್ವೀಪಗಳಿವೆ. ಉದಾಹರಣೆಗೆ ಸೇಂಟ್ ಮೇರಿಸ್ ದ್ವೀಪ. ಇದನ್ನು ಸಹ ಎಕ್ಸಾಮ್ಗೆ ಸಾಕಷ್ಟು ಬಾರಿ ಕೇಳಿದ್ದಾರೆ ನೋಡ್ರಿ. ಇದಕ್ಕೆ ಕೊಕೊನಟ್ ಐಲ್ಯಾಂಡ್ ಅಂತಲೂ ಕರೀತಾರೆ. ಒಂದು ನಿಮಿಷ, ಈಗಿಂತ ಡಿಸ್ಟರ್ಬ್ ಜಾಸ್ತಿನೇ ಆಯಿತು, ಒಂದೇ ನಿಮಿಷ. ನೆಕ್ಸ್ಟ್ ನೋಡೋಣ. ದ್ವೀಪಗಳ ಮಹತ್ವ. ದ್ವೀಪಗಳು ಬಹಳ ಅನುಕೂಲವಾದ ವಾಯುಗುಣ ಹೊಂದಿವೆ. ಆಕರ್ಷಣೀಯ ಪ್ರವಾಸಿ ತಾಣಗಳು ಆಗಿವೆ. ಆಮೇಲೆ ಇಲ್ಲಿ ಮೀನುಗಾರಿಕೆಯು ಜನರ ಪ್ರಮುಖ ವೃತ್ತಿಯಾಗಿದೆ. ಅಂದರೆ ಒಯಾಸಿಸ್ ಇರುತ್ತೆ, ಈ ದ್ವೀಪಗಳಂತಂದರೆ ಸುತ್ತ ನೀರಿರ್ತಾವಲ್ಲ, ಹಂಗಾಗಿ ಇಲ್ಲಿ ಮೀನುಗಾರಿಕೆ ಜನರ ಪ್ರಮುಖ ವೃತ್ತಿಯಾಗಿರುತ್ತೆ ನೋಡ್ರಿ. ನೆಕ್ಸ್ಟ್ ನೋಡೋಣ. ಪ್ರಪಂಚದ ಸ್ವಾಭಾವಿಕ ಪ್ರದೇಶಗಳನ್ನು ನೋಡೋಣ. ಪ್ರಪಂಚದ ಸ್ವಾಭಾವಿಕ ಪ್ರದೇಶಗಳು ಎಂದರೆ ಒಂದೇ ರೀತಿಯ ಪ್ರಾಕೃತಿಕ ಲಕ್ಷಣಗಳನ್ನು ಹೊಂದಿರುವ ಭಾಗಗಳನ್ನು
ಒಟ್ಟುಗೂಡಿಸಿ ಸ್ವಾಭಾವಿಕ ಪ್ರದೇಶಗಳು ಅಂತ ಕರೀತಾರೆ. ಪ್ರತಿಯೊಂದು ಸ್ವಾಭಾವಿಕ ಪ್ರದೇಶವು ತನ್ನದೇ ಆದ ಸ್ಪಷ್ಟವಾದ ಗುಣಲಕ್ಷಣವನ್ನು ಹೊಂದಿರ್ತವೆ. ವಾಯುಗುಣ ಆಗಿರ್ಬೋದು, ಮೇಲ್ಮೈ ಲಕ್ಷಣ ಆಗಿರಬಹುದು, ಮಣ್ಣು, ಸಸ್ಯವರ್ಗ, ಪ್ರಾಣಿ ವರ್ಗ, ಮಾನವ ವೃತ್ತಿ ಮುಂತಾದವುಗಳು ಅವುಗಳ ಪ್ರಮುಖ ಲಕ್ಷಣಗಳಾಗಿರ್ತವೆ. ನೋಡ್ರಿ, ಈ ಲಕ್ಷಣಗಳು ಇಂಪಾರ್ಟೆಂಟ್ ಆಗುತ್ತೆ GPSTRಗೆ. ಈ ಪ್ರಪಂಚದ ಪ್ರಮುಖ ಸ್ವಾಭಾವಿಕ ಪ್ರದೇಶಗಳಂತ ಕೊಟ್ಟು ಅದರ ಲಕ್ಷಣಗಳನ್ನು ಬರೀರಿ ಅಂತ ಕೊಡ್ತಾರೆ. ಆವಾಗ ಇವೆಲ್ಲ ಬರೀಬೇಕು. ಇವುಗಳ ಒಂದೇ ಪ್ರದೇಶದಲ್ಲಿ ವ್ಯತ್ಯಾಸಗಳು ಬೇರೆ ಬೇರೆ ಪ್ರದೇಶಗಳಲ್ಲಿ ವ್ಯತ್ಯಾಸಕ್ಕಿಂತ ಕಡಿಮೆಯಾಗಿರುತ್ತವೆ. ಆದರೆ ಅಂತಹ ಪ್ರದೇಶಗಳ ಮಧ್ಯ ಯಾವುದೇ ನಿಖರವಾದ ಮೇರೆ ಇರುವುದಿಲ್ಲ. ಅವುಗಳ ವಿಸ್ತಾರ ಮತ್ತು ಮಿತಿಗಳು ಕೇವಲ ಅಂದಾಜಾಗಿರುತ್ತದೆ. ನೆಕ್ಸ್ಟ್ ನೋಡೋಣ. ಪ್ರಪಂಚದ ಪ್ರಮುಖ ಸ್ವಾಭಾವಿಕ ಪ್ರದೇಶಗಳು ಮ್ಯಾಪ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇದು ಮ್ಯಾಪ್ ಆಗಿದೆ. ಪ್ರಾಮುಖ್ಯತೆ ಅಂತ ಬಂದರೆ, ಪ್ರಪಂಚದ ವಿವಿಧ ಭಾಗಗಳ ಸ್ವಾಭಾವಿಕ ಪರಿಸರವನ್ನು ಹೋಲಿಕೆ ಮಾಡಿ ತಿಳಿದುಕೊಳ್ಳುವುದಕ್ಕೆ ಮತ್ತು ಮಾನವನ ಪ್ರತಿಕ್ರಿಯೆ ತಿಳಿಯಲು ಸ್ವಾಭಾವಿಕ ಪ್ರದೇಶಗಳ ಅಧ್ಯಯನ ನಮಗೆ ಬಹಳ ಉಪಯುಕ್ತವಾಗುತ್ತೆ. ಈ ಮ್ಯಾಪನ್ನು ನೋಡೋಣ ಬನ್ರಿ. ಇಲ್ಲಿದೆ ನೋಡ್ರಿ. ಹುಲ್ಲುಗಾವಲು ಪ್ರದೇಶ, ಆಮೇಲೆ ಮಾನ್ಸೂನ್ ಪ್ರದೇಶ, ಸಾಗರಿಕ ಪ್ರದೇಶ, ಮರುಭೂಮಿ ಪ್ರದೇಶಗಳು, ಆಮೇಲೆ ಶೀತ ಮರುಭೂಮಿ ಪ್ರದೇಶಗಳು, ಉಷ್ಣವಲಯದ ಮರುಭೂಮಿ ಪ್ರದೇಶಗಳು. ಇವು ನೋಡ್ರಿ, ಇದು ಕೊಟ್ಟಿದಾರಲ್ಲ, ಉಷ್ಣವಲಯದ ಹುಲ್ಲುಗಾವಲು ಪ್ರದೇಶ, ಆಮೇಲೆ ಉಷ್ಣವಲಯದ ಮಾನ್ಸೂನ್ ಪ್ರದೇಶ, ಉಷ್ಣವಲಯದ ಸಾಗರಿಕ ಪ್ರದೇಶ, ಉಷ್ಣವಲಯದ ಮರುಭೂಮಿಗಳು. ಈ ನೋಡ್ರಿ, ಮರುಭೂಮಿಗಳು, ಉಷ್ಣವಲಯದ ಮರುಭೂಮಿಗಳು, ಆಮೇಲೆ ಶೀತ ಮರುಭೂಮಿಗಳಂತನೂ ಬರ್ತದೆ ನೋಡ್ರಿ. ಇವು ಶೀತ ಮರುಭೂಮಿಗಳು. ಆಮೇಲೆ ಮೆಡಿಟರೇನಿಯನ್ ಪ್ರದೇಶಗಳು, ಬೆಚ್ಚಗಿನ ಪೂರ್ವ ಅಂಚಿನ ಪ್ರದೇಶಗಳು, ಆಮೇಲೆ ತಂಪು ಸಾಗರಿಕ ಪ್ರದೇಶಗಳು, ಹುಲ್ಲುಗಾವಲುಗಳು, ಈ ಥರ ಈ ತಗ್ಗು ಪ್ರದೇಶ, ಟಂಡ್ರಾ ಪ್ರದೇಶ, ಇವೆಲ್ಲನೂ ಸಹ ಈ ಪ್ರಮುಖ ಸ್ವಾಭಾವಿಕ ಪ್ರದೇಶಗಳಾಗಿವೆ ನೋಡ್ರಿ. ಇವು ಲಕ್ಷಣಗಳಂತ ಕೇಳಿದಾಗ ಲಕ್ಷಣಗಳನ್ನು ಹಾಕಿ ಇವು ಕೆಲವೊಂದಿಷ್ಟು ಎಕ್ಸಾಂಪಲ್ ಕೊಟ್ಟರೆ ಚೆನ್ನಾಗಾಗುತ್ತೆ ಈ ಆನ್ಸರು. ಸೊ ನೆಕ್ಸ್ಟ್ ನೋಡೋಣ. ಇದರಲ್ಲಿ ವಿಧಗಳು ಯಾವ್ಯಾವು ಅಂದರೆ, ಅತ್ಯಂತ ಪ್ರಮುಖ ನಿರ್ಣಾಯಕವಾದ ವಾಯುಗುಣಗಳನ್ನಾಧರಿಸಿ ಭೂ ಮೇಲ್ಮೈಯನ್ನು ಅನೇಕ ಸ್ವಾಭಾವಿಕ ಪ್ರದೇಶಗಳಾಗಿ ವಿಂಗಡಣೆ ಮಾಡಲಾಗಿದೆ. ಪ್ರಮುಖ ಸ್ವಾಭಾವಿಕ ಪ್ರದೇಶಗಳು ಯಾವ್ಯಾವು ಅಂತಂದರೆ, ಒಂದು ಸಮಭಾಜಕ ವೃತ್ತ ಪ್ರದೇಶಗಳು ಅಥವಾ ಅಮೆಜಾನ್ ಮಾದರಿ, ಆಮೇಲೆ ಉಷ್ಣವಲಯದ ಹುಲ್ಲುಗಾವಲು ಪ್ರದೇಶ ಅಥವಾ ಸುಡಾನ್ ಮಾದರಿ, ಮತ್ತು ಉಷ್ಣವಲಯದ ಮಾನ್ಸೂನ್ ಪ್ರದೇಶಗಳು, ಆಮೇಲೆ ಉಷ್ಣವಲಯದ ಸಾಗರಿಕ ಪ್ರದೇಶಗಳು, ಆಮೇಲೆ ಉಷ್ಣವಲಯದ ಮರುಭೂಮಿ ಪ್ರದೇಶಗಳು ಅಥವಾ ಸಹರಾ ಮರುಭೂಮಿ. ನೆಕ್ಸ್ಟ್ ಒಂದು ಸಮಶೀತೋಷ್ಣ ವಲಯದ ಮರುಭೂಮಿಗಳು, ಆಮೇಲೆ ಮೆಡಿಟರೇನಿಯನ್ ಪ್ರದೇಶಗಳು, ಬೆಚ್ಚಗಿನ ಸಮಶೀತೋಷ್ಣ ವಲಯದ ಪೂರ್ವ ಅಂಚಿನ ಪ್ರದೇಶಗಳು, ಇವು ಚೀನಾ ಮಾದರಿ ಅಂತಲೂ ಕರೀತಾರೆ. ಆಮೇಲೆ ತಂಪು ಸಮಶೀತೋಷ್ಣ ವಲಯದ ಸಾಗರಿಕ ಪ್ರದೇಶಗಳು, ಇವನ್ನು ಪಶ್ಚಿಮ ಯುರೋಪ್ ಮಾದರಿ ಅಂತಲೂ ಕರೀತಾರೆ. ಇವು ಇಂಪಾರ್ಟೆಂಟ್ ನೋಡ್ರಿ, ಇವು ಕೇಳ್ತಾರೆ ಎಕ್ಸಾಮ್ಗೆ. ಆಮೇಲೆ ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಪ್ರದೇಶಗಳು ಅಥವಾ ಪ್ರೈರಿ ಮಾದರಿಗಳು ಅಂತ ಕರೀತಾರೆ. ಆಮೇಲೆ ನೆಕ್ಸ್ಟ್ ನೋಡೋಣ. ಈ ತಂಪು ಸಮಶೀತೋಷ್ಣ ವಲಯದ ಪೂರ್ವ ಕರಾವಳಿ ಪ್ರದೇಶಗಳು, ಇದಕ್ಕೆ ಸೆಂಟ್ ಲಾರೆನ್ಸ್ ಮಾದರಿ ಅಂತ ಕರೀತಾರೆ. ಈ ಬ್ರ್ಯಾಕೆಟಲ್ಲಿ ಏನು ಕೊಟ್ಟಿದ್ದಾರಲ್ಲ, ಇವ್ರನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ರಿ. ಆಮೇಲೆ ಶೀತ ಖಂಡಾಂತರ ಪ್ರದೇಶಗಳು ಅಥವಾ ಟೈಗಾ ಪ್ರದೇಶಗಳು, ಈ ಟೈಗಾ ಪ್ರದೇಶ ಸಾಕಷ್ಟು ಬಾರಿ ಕೇಳಿದ್ದಾರೆ ನೋಡ್ರಿ. KS ಎಕ್ಸಾಮ್ಗೆ ಸಾಕಷ್ಟು ಸರಿ ಕೇಳಿದ್ದಾರೆ ಇದನ್ನು. ಆಮೇಲೆ ಟಂಡ್ರಾ ಪ್ರದೇಶ, ಇದನ್ನು ಸಹ ಕೇಳಿದ್ದಾರೆ. ಟಂಡ್ರಾ ಪ್ರದೇಶಗಳು ಅಥವಾ ಶೀತ ಮರುಭೂಮಿ, ಇವೆಲ್ಲನೂ ಈ ವಿಧಗಳಾಗಿದ್ದಾವೆ ನೋಡ್ರಿ. ಓಕೆ, ಈ ಪಾಠ ಮುಗೀತು ಇಲ್ಲಿಗೆ. ಇದೊಂದಿಷ್ಟು ಈ ಪಾಠದಲ್ಲಿ ಹೊಸ ಪದಗಳು ಯಾವ್ಯಾವು ಅಂತ ನೋಡೋಣ. ಈ ಪಾಠದಲ್ಲಿ ಬರ್ತಕ್ಕಂಥ ಹೊಸ ಪದಗಳಂದರೆ ಭೂಸ್ವರೂಪ, ಪರ್ವತ, ಬೆಟ್ಟ, ಪ್ರಸ್ಥಭೂಮಿ, ಮೈದಾನ, ಕಣಿವೆ, ಮರುಭೂಮಿ, ದ್ವೀಪ, ಶ್ರೇಣಿ, ಶಿಖರ, ಮಡಿಕೆ ಪರ್ವತಗಳು, ಖಂಡ ಪರ್ವತಗಳು, ಜ್ವಾಲಾಮುಖಿ ಪರ್ವತಗಳು, ಪೀಠಭೂಮಿ, ಖನಿಜ, ಹವಳ, ಸ್ವಾಭಾವಿಕ ಪ್ರದೇಶ, ಆಮೇಲೆ ವಾಯುಗುಣ. ನೋಡ್ರಿ, ಇದಿಷ್ಟೇನೈತಲ್ಲ, ಇದನ್ನು ಸ್ವಲ್ಪ ಚೆನ್ನಾಗಿ ನೋಡಿಕೊಂಡು ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ನೀವು ಕ್ವಶನ್ಸ್ನ ಕ್ರಿಯೇಟ್ ಮಾಡ್ಕೊಳ್ರಿ.
ಯಾಕಂದರೆ ಈ ಪಾಠದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಕೀ ಪಾಯಿಂಟ್ಸ್ ಥರ ಕೊಟ್ಟಿದ್ದಾರೆ ಇವ್ರನ್ನ. ಸೊ ಕ್ವಶನ್ಸ್ನ ಮಾಡಿಕೊಂಡು ಅದ್ರ ಪ್ರಕಾರ ನಾವು ಆನ್ಸರ್ ಬರ್ಕೊಳ್ತಾ ಹೋದರೆ GPSTRಗೆ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಈ ಪಾಠದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಪಾಯಿಂಟ್ಸ್. ಪ್ರಪಂಚದ ಅತಿ ಎತ್ತರದ ಶಿಖರ ಯಾವುದು ಅಂತಂದರೆ ಮೌಂಟ್ ಎವರೆಸ್ಟ್ ಆಗಿದೆ. ಇದು 8,848 ಮೀಟರ್ ಹೈಟಲ್ಲಿದೆ. ಇವಾಗೇನೋ ಇದು 1-2 ಮೀಟರ್ ಜಾಸ್ತಿ ಆಗಿದೆ ಅಂತ ಕೇಳ್ಪಟ್ಟಿದ್ದೀನಿ, ಬಟ್ ಅಷ್ಟೊಂದು ಕನ್ಫರ್ಮ್ ಇಲ್ಲ, ನೋಡೋಣ. ಆಫ್ರಿಕಾದ ಪ್ರಸ್ಥಭೂಮಿಯು ಚಿನ್ನ ಮತ್ತು ವಜ್ರದ ಗಣಿಗಳಿಗೆ ಪ್ರಸಿದ್ಧವಾಗಿದೆ. ಆಮೇಲೆ ಗಂಗಾ ನದಿ ಮುಖಜ ಭೂಮಿಯು ಪ್ರಪಂಚದಲ್ಲೇ ದೊಡ್ಡದಾಗಿದ್ದು ಇದನ್ನು ಸುಂದರ್ಬನ್ ಅಂತಾನೂ ಕರೀತಾರೆ. ಆಮೇಲೆ ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಪ್ರದೇಶಗಳನ್ನು ಆಫ್ರಿಕಾದಲ್ಲಿ ಸ್ಟೆಪಿ ಅಂತ ಕರೀತಾರೆ. ಆಮೇಲೆ ಉತ್ತರ ಅಮೆರಿಕಾದಲ್ಲಿ ಪ್ರೈರಿ ಅಂತ ಕರೀತಾರೆ. ದಕ್ಷಿಣ ಅಮೆರಿಕಾದಲ್ಲಿ ಪಂಪಾಸ್ ಅಂತ ಕರೀತಾರೆ. ಆಸ್ಟ್ರೇಲಿಯಾದಲ್ಲಿ ಡೌನ್ಸ್ ಅಂತ ಕರೆದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ವೈಲ್ಡ್ಸ್ ಅಂತ ಕರೀತಾರೆ. ಇವು ತುಂಬ ಇಂಪಾರ್ಟೆಂಟ್ ನೋಡ್ರಿ. ಈ ಹಿಂದೆ ಸಾಕಷ್ಟು ಸಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಹೊಂದಿಸಿ ಬರೆಯಿರಿ ಟೈಪ್ ಕೇಳ್ತಾರೆ ನೋಡ್ರಿ, ಇಲ್ಲ ಹೇಳಿಕೆ ರೂಪದಲ್ಲಿ ಕೊಟ್ಟು ಇದರಲ್ಲಿ ಯಾವ ಒಂದು ಜೋಡಿ ಮ್ಯಾಚ್ ಆಗಲ್ಲ ಅಂತಲೂ ಕೊಡ್ತಾರೆ ನೋಡ್ರಿ ಎಕ್ಸಾಮಲ್ಲಿ. ಆಫ್ರಿಕಾ ಸ್ಟೆಪೀಸ್ ಅಂತ ಬರುತ್ತೆ. ಉತ್ತರ ಅಮೆರಿಕಾದಲ್ಲಿ ಪ್ರೈರಿಸ್, ದಕ್ಷಿಣ ಅಮೆರಿಕಾದಲ್ಲಿ ಪಂಪಾಸ್, ಆಸ್ಟ್ರೇಲಿಯಾದಲ್ಲಿ ಡೌನ್ಸ್ ಹಾಗೂ ದಕ್ಷಿಣ ಆಫ್ರಿಕಾದಲ್ಲಿ ವೈಲ್ಡ್ಸ್ ಅಂತ ಕರೀತಾರೆ. ಭಾರತದ ವಾಯುವ್ಯ ಭಾಗದಲ್ಲಿ ಉಷ್ಣವಲಯದ ಥಾರ್ ಮರುಭೂಮಿ ಇದೆ ನೋಡ್ರಿ. ವಾಯುವ್ಯ ಭಾಗದಲ್ಲಿ ಅಂತಂದರೆ ಈ ರಾಜಸ್ಥಾನ್ ಕಡೆ ಇದು ಕಂಡುಬರುತ್ತೆ ಥಾರ್ ಮರುಭೂಮಿ. ಓಕೆ, ನೆಕ್ಸ್ಟ್ ನೋಡೋಣ. ಈ ಬಿಟ್ಟ ಸ್ಥಳಗಳನ್ನು ತುಂಬೋಣ ಬನ್ನಿ. ಭೂಮಿಯ ವಿವಿಧ ಭೂಮೇಲ್ಮೈ ಲಕ್ಷಣಗಳನ್ನು ಭೂಸ್ವರೂಪ ಅಂತ ಕರೀತಾರೆ. ಭೂಮಿಯ ವಿವಿಧ ಭೂಮೇಲ್ಮೈ ಲಕ್ಷಣಗಳನ್ನು ಏನಂತ ಕರೀತಾರೆ ಅಂತಂದರೆ ಭೂಸ್ವರೂಪ ಅಂತ ಕರೀತಾರೆ. ನೆಕ್ಸ್ಟು ಪರ್ವತದ ಅತ್ಯಂತ ಎತ್ತರವುಳ್ಳ ತುದಿಗೆ ಶಿಖರ ಅಂತ ಕರೀತಾರೆ. ಶಿಖರ. ಆಮೇಲೆ ಹಿಮಾಲಯ ಪರ್ವತ ಯಾವ ವಿಧದ ಪರ್ವತಕ್ಕೆ ಉದಾಹರಣೆಯಾಗಿದೆ ಅಂತಂದರೆ ಇದು ಮಡಿಕೆ ಪರ್ವತಕ್ಕೆ ಉದಾಹರಣೆಯಾಗಿದೆ. ಮಡಿಕೆ ಪರ್ವತ. ಮರುಭೂಮಿಯಲ್ಲಿ ಅಂತರ್ಜಲವು ಚಿಲುಮೆಯ ರೂಪದಲ್ಲಿ ಇವತ್ತು ಯಾಕೋ ನನ್ನ ಮಗಳು ಕ್ಲಾಸ್ ಮಾಡೋಕ್ಕೆ ಬಿಡವಳು. ಮರುಭೂಮಿಯಲ್ಲಿ ಅಂತರ್ಜಲವು ಚಿಲುಮೆಯ ರೂಪದಲ್ಲಿ ಹೊರಬರುತ್ತೆ. ಅದನ್ನು ಓಯಾಸಿಸ್ ಅಂತ ಕರೀತಾರೆ. ಓಯಾಸಿಸ್. ನೆಕ್ಸ್ಟು ಸಮತಟ್ಟಾದ ಮೇಲ್ಭಾಗ ಮತ್ತು ಕಡಿದಾದ ಬದಿಗಳಿಂದ ಕೂಡಿದ ಪ್ರದೇಶಗಳನ್ನು ಏನಂತ ಕರಿತೀವಿ ಅಂದರೆ ಪೀಠಭೂಮಿ ಅಂತ ಕರಿತೀವಿ. ಪೀಠಭೂಮಿ ಅಥವಾ ಪ್ರಸ್ಥಭೂಮಿ ಅಂತ ಕರಿತೀವಿ ನೋಡ್ರಿ. ನೆಕ್ಸ್ಟ್ ನೋಡೋಣ. ಇವೆಲ್ಲ ಡಿಸ್ಕ್ರಿಪ್ಟಿವ್ ರೈಟಿಂಗ್ ಇದೆ. ಇದು ಡಿಸ್ಕ್ರಿಪ್ಟಿವ್ ರೈಟಿಂಗ್ ಸಂಬಂಧಪಟ್ಟಂಗೆ ಒಂದು ಕ್ಲಾಸ್ ಮಾಡ್ತೀನಿ, ಅದರಲ್ಲಿ ನೋಡೋಣ. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಯಾರಿಗೆಲ್ಲ ಈ ಕ್ಲಾಸ್ ಇಷ್ಟ ಆಗಿದೆಯೋ ದಯವಿಟ್ಟು ಅವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಈ ವಿಡಿಯೋನ ಶೇರ್ ಮಾಡಿಕೊಳ್ಳ್ರಿ, ಹಾಗೂ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.